नमो ओम विष्णुपादाय नमो ओम विष्णुपादाय कृष्णप्रेष्ठाय भूतले श्रीमते जगदाकस्वामिनिति नामिने नमाचार्यपादाय निताय कृपप्रदाने गौरकथादामदाय नगरग्रामतारिणे नमो ओम विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशपारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालं पङ्गं लङ्घयते गिरिं यत्कृपातमोऽन्यन्ते श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओम तत्सत् ಹರೇ ಕೃಷ್ಣ. ಬಹಳಷ್ಟು ಧನ್ಯವಾದಗಳು ರಾಧಾ ಗೋಪಿನಾಥ್ ಸರ್ಕಲ್ಗೆ, ವಿಶೇಷವಾಗಿ ಈ ಸರ್ಕಲ್ ಅನ್ನು ಮುನ್ನಡೆಸಿರುವಂತಹ Voice is breaking. Can you able to hear Prabhu? No, Prabhu. Hare Krishna, Prabhuji. Hare Krishna, Murari Madhav Prabhu. We are unable to see you. ఇప్పుడు వినిపిస్తుంది. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ದಂಡೋತ್ ಪ್ರಣಾಮಗಳು. ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂತ ಶ್ರೀ ಮಥುರಾಪತಿ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ಭಕ್ತರಿಗೂ ಪ್ರಣಾಮಗಳು. ಇವತ್ತು ವಿಶೇಷವಾಗಿ ನಾವು ಮಾತಾಡಕ್ಕೆ ನನಗೆ ಕೊಟ್ಟಿರುವಂತ ಒಂದು ಟಾಪಿಕ್ ಗೋವರ್ಧನ. ಈಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಈ ಒಂದು ಮಾಡ್ತಿರುವಂತ ಕಾರ್ಯಕ್ರಮ ಬಹಳ ವಿಶೇಷವಾದಂತ ಕಾರ್ಯಕ್ರಮ. ನಾನು ಪ್ರಥಮವಾಗಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಿರೋದಕ್ಕೆ, ಹಾಗೇನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೂ ಕೂಡ. ಹೀಗೆ ನಾವು ಇವತ್ತು ಗೋವರ್ಧನ ಲೀಲೆಯನ್ನ ವಿಶೇಷವಾಗಿ ನಾವು ನೋಡಿದ್ದೇ ಆದ್ರೆ, ಇಲ್ಲಿ ಈ ಒಂದು ಲೀಲೆಯಲ್ಲಿ ಭಗವಂತ ವಿಶೇಷವಾಗಿ ಏನನ್ನ ಸ್ಥಾಪನೆ ಮಾಡಕ್ಕೆ ಹೊರಟಿದ್ದಾನೆ. ಭಗವಂತ ಹರಿ ಅನಂತ, ಹರಿ ಕಥೆ ಅನೇಕ ಅಂತ ಹೇಳ್ತಾರೆ. ಭಗವಂತ ಅನಂತನಿಗೆ ಆತನ ಕಥೆಗಳು ಅನೇಕವಾದಂತವಿದಾವೆ. ಅಂತ ಕಥೆಗಳಲ್ಲಿ ನನಗಿವತ್ತು ಬಹಳ ಇಷ್ಟವಾದದ್ದು, ಆಯ್ಕೆ ಮಾಡ್ಕೊಂಡಿರುವಂತದ್ದು ಗೋವರ್ಧನ ಲೀಲೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಒಂದು ಕಾರಣನೂ ಕೂಡ ಇದೆ. ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಗೋವರ್ಧನ ಈ ಇಡೀ ನಮ್ಮ ಕೃಷ್ಣ ಲೀಲೆಯಲ್ಲಿ ಇದು ಬಹಳ ವಿಶೇಷವಾದಂಥದ್ದು, ದಿವ್ಯವಾದಂಥದ್ದು. ಹೇಗೆ ಅಂತ ಹೇಳಿ ಕೊನೆಯಲ್ಲಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಇದು ಹೆಂಗೆ ಪ್ರಾರಂಭ ಆಗತ್ತಂತಂದ್ರೆ, ಬೃಂದಾವನದಲ್ಲಿ ಕೃಷ್ಣ 7 ವರ್ಷಗಳ ಬಾಲಕನಾಗಿರ್ತಾನೆ. ತಮ್ಮೆಲ್ಲರಿಗೂ ಗೊತ್ತು, ನಂದ ಮಹಾರಾಜ ಯಶೋದಮಯಿ ಮಗ. ಅಲ್ಲಿ ವಿಧವಾದಂತ ಲೀಲೆಗಳು ಮಾಡ್ತಿರ್ತಾನೆ. ಒಂದ್ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಆತ ತನಗೆ ಬೇಕಾದಂಥದ್ದನ್ನ ತನಗೆ ಆಹಾರ ಬೇಕಾಗಿದ್ದನ್ನ ಕೇಳಿ ಕಳಿಸಿದ್ರೆ ಅವರು ಬ್ರಾಹ್ಮಣರು ಕೊಡೋದಕ್ಕೆ ಒಪ್ಪೋದಿಲ್ಲ. ಆಮೇಲೆ ಹೋಗಿ ಅವರ ಪತ್ನಿಯರ ಹತ್ರ ವಿಶೇಷವಾಗಿ ಪಡ್ಕೊಂಡಂಥದ್ದು ಲೀಲೆ ನಿಮ್ಗೆಲ್ಲರಿಗೂ ಗೊತ್ತು. ಹೀಗೆ ಅಲ್ಲಿನ ಬ್ರಾಹ್ಮಣರಾಗ್ಲಿ ಅಥವಾ ಅಲ್ಲಿನ ಗೋಪಾಲಕರಾಗ್ಲಿ ಬ್ರಜವಾಸಿಗಳಾಗ್ಲಿ ಹಿಂಗಿರ್ತಾರೆ ಅಂತಂದ್ರೆ, ಕರ್ಮಕಾಂಡದಲ್ಲಿ ಕರ್ಮ ಮೀಮಾಂಸೆಯಲ್ಲಿ ಮುಳುಗೋಗಿರ್ತಾರೆ. ನೋಡಿ, ಆತನ ಭಗವಂತ ಸ್ವಯಂ ತನ್ನ ಮುಂದೆ ಇದ್ರೇನು ಕೂಡ, ತಮ್ಮ ಜೊತೆಗೆ ಇದ್ರೇನು ಕೂಡ ಆತನನ್ನ ಅರ್ತ್ಕೊಳ್ಳೋಂತ ಪ್ರಯತ್ನ ಮಾಡ್ತಿರೋದಿಲ್ಲ. ಇದು ಒಂದು ಯೋಗ ಮಾಯೆಯ ಒಂದು ಲೀಲೆನೆ. ಭಗವಂತನ ವಿಶೇಷತೆಯನ್ನ ಅರ್ತ್ಕೊಂಡ್ಬಿಟ್ರೆ ಅವರು ಆತರ ವಾತ್ಸಲ್ಯ ಭಾವದಿಂದ, ಆ ಒಂದು ಪ್ರೇಮ ಭಾವ, ಮಾಧುರ್ಯ ಭಾವದಿಂದ, ಸಾಕ್ಯ ಭಾವದಿಂದ ನಡ್ಕೊಳಕ್ ಆಗಲ್ಲ. ಹಂಗಾಗಿ ಅದು ಒಂದು ಯೋಗ ಮಾಯೆ ಲೀಲೆನೆ. ಆದ್ರೂ ಕೂಡ ಭಗವಂತ ಒಂದ್ ರೀತಿಯಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಅಸೂಯೆ, ಜೆಲ್ಲಸಿ,
ಯಾರನ್ನೂ ಪೂಜೆ ಮಾಡಬಾರ್ದು, ನನ್ನೊಬ್ಬನ್ನೇ ಮಾಡ್ಬೇಕು ಅನ್ನುವಂಥದ್ದು. ಇದು ಇದು ಸರಿನೂ ಕೂಡ ಭಗವದ್ಗೀತೆಯಲ್ಲಿ ಸ್ಥಾಪಿಸುವಂಥದ್ದು ಇದನ್ನೇ ಅಲ್ವಾ. ಈಗ ಮಕ್ಕಳನ್ನು ನೀವು ನೋಡಿರ್ತೀರಿ, ನಿಮ್ಗೆ ಮಕ್ಕಳ ಅನುಭವ ಇರುತ್ತೆ. ತಂದೆ ತಾಯಿ ಆ ಮಗುವನ್ ಬೇರೆ ಮಕ್ಕಳನ್ನ ಎತ್ಕೊಳಕ್ ಬಿಡೋದಿಲ್ಲ. ನೋಡಿರ್ತೀರಾ ಈ ತರದ್ದು? ತಾಯಂದ್ರು ವಿಶೇಷವಾಗಿ ಮಗು ಇದೆ ಅಂತಂದ್ರೆ ತನ್ನ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಬೇರೆ ಮಗುನ ಎತ್ಕೋಬಾರ್ದು, ತಾನೇ ಒಬ್ನೇ ಇರ್ಬೇಕು. ಹಂಗೆಲ್ಲಾನು ಇರ್ತವೆ ಮಕ್ಕಳು ಅಲ್ವಾ. ನೋಡಿ, ಕೃಷ್ಣ ವಿಶೇಷವಾಗಿ ಅಂತ ಸಂದರ್ಭದಲ್ಲಿ ತನ್ನ ಏಕ ಸ್ವಾಮಿತ್ವವನ್ನ ಸ್ಥಾಪಿಸಬೇಕಾಗಿತ್ತು, ವಿಶೇಷವಾಗಿ ಈ ಭೌತಿಕ ಪ್ರಪಂಚದಲ್ಲಿ. ಹಾಗೇನೆ ಕೆಲವರು ದಾರಿ ತಪ್ಪದವ್ರಿಗೆ ಬುದ್ಧಿ ಕೂಡ ಕಲಿಸ್ಬೇಕಾಗಿತ್ತು. ನೋಡಿ, ಅಂತ ಒಂದು ಸಂದರ್ಭ ಇಲ್ಲಿ. ಏನು ವಿಶೇಷ ಅಂತಂದ್ರೆ, ಭಗವಂತನ ಎಲ್ಲಾ ಅವತಾರಗಳು, ನೀವು ದಶಾವತಾರಗಳು ಯಾವುದೇ ತಗೊಳ್ಳಿ, ಅಥವಾ ಈತನ ಯಾವುದೇ ಒಂದು ಅವತಾರ ತಗೊಂಡ್ರೆ, ಲೀಲೆಗಳ ತಗೊಂಡ್ರೆ, ಸಾಮಾನ್ಯವಾಗಿ ದೇವತೆಗಳನ್ನ ರಕ್ಷಣೆ ಮಾಡಕ್ ಭಗವಂತ ಅವತಾರ ತಾಳ್ತಾನೆ, ಲೀಲೆ ಮಾಡ್ತಾನೆ. ನೋಡಿ, ಅಲ್ಲಿ ರಾಕ್ಷಸರು ವಿಲ್ಲನ್ಗಳಾಗಿರ್ತಾರೆ. ಈ ದೇವೇಂದ್ರ ಮತ್ತೆ ಆತನ ಜನ ಯಾರು ದೇವತೆಗಳು ಅಂತೀವಿ, ಅವ್ರನ್ನ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಒಂದು ಲೀಲೆಯಲ್ಲಿ ಇದು ವಿಶೇಷ ಒಂದು ವೈರುಧ್ಯ ಅಂತ ಹೇಳಿ. ಏನದು ವೈರುಧ್ಯ? ದೇವೇಂದ್ರ ಇಲ್ಲಿ ವಿಲ್ಲನ್. ನೋಡಿ, ಯಾರನ್ನ ಕಾಪಾಡೋದಕ್ಕೋಸ್ಕರ ಬೇರೆ ರಾಕ್ಷಸರನ್ನೆಲ್ಲ ಎದುರಾಕೊಂಡು ಸಂಹಾರ ಮಾಡ್ತಿದ್ನೋ, ಆತ ಈಗ ಇಲ್ಲಿ ವಿಲ್ಲನ್. ನೋಡಿ, ಇದೇ ತರ ಇನ್ನೂ ಒಂದು ಕೃಷ್ಣನ ಕೆಲವೊಂದು ಲೀಲೆಗಳಲ್ಲೂ ಕೂಡ ಆಗತ್ತೆ. ಸತ್ಯಭಾಮೆ ದೇವಿ ಜೊತೆಗೆ ರಾಣಿ ಸತ್ಯಭಾಮೆ ಜೊತೆಗೆ ಕೃಷ್ಣ ಸ್ವರ್ಗಕ್ಕೆ ದೇವೇಂದ್ರ ಲೋಕಕ್ಕೆ ಹೋಗಿ ಪಾರಿಜಾತವನ್ನ ತಗೊಂಬರುವಂತ ಲೀಲೆನೂ ಕೂಡ ತಾವು ಕೇಳಿರ್ಬಹುದು. ನೋಡಿ, ಅಲ್ಲಿ ಹೋಗಿನೂ ಕೂಡ ಕೃಷ್ಣ ಹೋರಾಡಿ ಪಾರಿಜಾತವನ್ನ ತಗೊಂಬರುವಂತ ಒಂದು ಸಂದರ್ಭ, ದೇವಲೋಕದಿಂದ ಇಂದ್ರಲೋಕದಿಂದ. ನೋಡಿ, ಅಲ್ಲೂ ಕೂಡ ಇಲ್ಲೂ ಕೂಡ ಅದೇ ತರ. ನೋಡಿ, ಆ ದೇವೇಂದ್ರನೇ ವಿಲ್ಲನ್. ನೋಡಿ, ಹೀಗೆ ಈತನ ಒಂದು ಗರ್ವವನ್ನ ಮುರಿಬೇಕು ಅಂತೇಳಿ ವಿಶೇಷವಾಗಿ ಭಗವಂತ ಒಂದು ಉಪಾಯವನ್ನ ಮಾಡ್ತಾನೆ. ಅವರು ಸಾಂಪ್ರದಾಯಿಕವಾಗಿ ಬ್ರಜವಾಸಿಗಳು ಈ ಮಳೆರಾಜ, ನಾವು ಕೂಡ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ಬಾರೋ ಬಾರೋ ಮಳೆರಾಯ, ಬಾಳೆ ಗಿಡಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ಗಿಡಕ್ಕೆ ನೀರಿಲ್ಲ, ಬಾರಪ್ಪೋ ಮಳೆರಾಯ ನೀ ಬಂದಂತ ಕಾಲಕ್ಕೆ ಅಂತೇಳಿ ನಮ್ಮೂರಲ್ಲಿ ನಾವೆಲ್ಲ ಹಾಡಿ ನೋಡಿ ನಾವು ಮಳೆಗಳನ್ನ ಬರ್ಸ್ಕೊತಾ ಇದ್ದೀವಿ. ಹಂಗೆ ಸಾರಿ ಕಪ್ ಔಟ್ ಸೈಡ್. ಸಾರಿ. ಸೊ ನಮ್ಮೂರಲ್ಲಿ ನಾವು ಹಿಂಗ ಆಡ್ತಿದ್ವಿ. ನಮ್ಮ ಹೊರಮಾವು ಹೊರಮಾವು. ಸೊ ನಮ್ಮಲ್ಲಿ ಯಾವಾಗ ಮಳೆ ಎಲ್ಲ ಬರ್ತಿರ್ಲಿಲ್ವೋ, ನಾವೆಲ್ಲ ದನ ಕಾಯೋ ಹುಡುಗರು, ವಿಶೇಷವಾಗಿ ದನ ಮೇಯಿಸೋರು ಎಲ್ಲ ಸೇರ್ಕೊಂಡು ಒಂದು ಮಣ್ಣಲ್ಲಿ ಕೆರೆ ಕೆಮ್ಮಣ್ಣಲ್ಲಿ ಒಂದು ಮಳೆರಾಯನ ಒಂದು ಮೂರ್ತಿ ಇಷ್ಟು ಮಾಡಿ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ತಿರುಗಿ ನೋಡಿ ಹಿಂಗ ಆಡ್ಕೊಂಡು ಹೋಗ್ತಿದ್ವಿ. ಬಾರೋ ಬಾರೋ ಮಳೆರಾಯ, ಬಾಳೆ ಗಿಡಕ್ಕೆ ನೀರಿಲ್ಲ, ಅಯ್ಯೋ ಅಯ್ಯೋ ಮಳೆರಾಯ, ಹೂವಿನ ಗಿಡಕ್ಕೆ ನೀರಿಲ್ಲ. ನೋಡಿ ಹಿಂಗೆ ಹಂಗೆ ಅದು ಮಳೆ ನಮಗ್ ಬೇಕು ಅಲ್ವಾ. ನಿಮ್ಗೆಲ್ಲ ಭಗವದ್ಗೀತೆ 3ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಇದೆ. ಏನಂತ ಇದೆ? ಅದರಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನೇ ಹೇಳ್ತಾನೆ ನೋಡಿ, ಹೆಂಗೆ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ನೋಡಿ, ಹಿಂಗೆ ಮಳೆಯಿಂದ ನೋಡಿ ಅನ್ನ ಬರುತ್ತೆ, ಅನ್ನದಿಂದ ಎಲ್ಲ ಜೀವಿಗಳು ಹೆಂಗೆ ಬದುಕ್ತವೆ, ಮತ್ತೆ ಈ ಯಜ್ಞದಿಂದ ಈ ಅನ್ನ ಹೆಂಗೆ ಮಳೆ ಬರುತ್ತೆ ಅನ್ನುವಂಥದ್ದು ಒಂದು ಕ್ರಮವನ್ನ ಅದರಲ್ಲಿ ನಮಗೆ ಹೇಳ್ಕೊಡ್ತಾನೆ. ನೋಡಿ, ಹಂಗೇನೆ ಅದೇ ತರನೇ ನೋಡಿ ಇನ್ನೊಂದು ಭಗವದ್ಗೀತೆ ಇನ್ನೊಂದು ಶ್ಲೋಕ 7ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಭಗವಂತ ಹೇಳುವಂಥದ್ದು, ಕಡಿಮೆ ಬುದ್ಧಿ ಇರುವಂತವ್ರು ಈ ಇತರೆ ದೇವತೆಗಳನ್ನ ಪೂಜೆ ಮಾಡ್ತಾರೆ. ನೋಡಿ, ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ಬಿಡ್ತಾರೆ. ನೋಡಿ, ಕಡಿಮೆ ಬುದ್ಧಿ ಇರೋರು ನೋಡಿ ಹಿಂಗೂ ಹೇಳಿ, ನಮಗೆ ಮಳೆ ಬೇಕು ಅಂತಂದ್ರೆ ದೇವತೆಗಳನ್ನ ತೃಪ್ತಿ ಮಾಡಿ ಅವರಿಗೆ ನಾವು ಸಲ್ಲಿಸುವಂತ ಕರ, ಸುಂಕ, ಟ್ಯಾಕ್ಸ್, ನಾವು ಹೆಂಗೆ ಕಂದಾಯ ಕಟ್ತೀವಲ್ವಾ ಹಂಗೆ ಕಟ್ಟೋ ರೀತಿ ದೇವತೆಗಳನ್ನ ಯಜ್ಞ ಮಾಡೋದು, ಅವುಗಳಿಂದ ನಾವು ಈ ತರದೆಲ್ಲವನ್ನ ಭೌತಿಕ ಲಾಭಗಳನ್ನ ಪಡ್ಕೊಳ್ಳೋದು. ಆದ್ರಿಂದ ಇಬ್ರು ಜೊತೆಗೆ ಬದುಕೋದು, ದೇವತೆಗಳು ಮತ್ತೆ ಮನುಷ್ಯರು ಇಬ್ರು ಕೂಡ ಬದುಕೋದು ಅಂತಾನು ಹೇಳ್ಕೊಡ್ತಾನೆ.
ಆಮೇಲೆ ಮುಂದಿನ ಶ್ಲೋಕಗಳಲ್ಲಿ ಇದನ್ನ ಕಡಿಮೆ ಬುದ್ಧಿಯವರು ಈ ತರ ಮಾಡ್ತಾರೆ ಅಂತ ಹೇಳ್ತಾರೆ. 7ನೇ ಅಧ್ಯಾಯದ ನೋಡಿ 23ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ 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 ಮೊನ್ನೆ ಭಗವದ್ಗೀತೆ ಕೊನೆಯ ಮಾತು ಕೃಷ್ಣ ಬಾಯಲ್ಲಿ ಹೇಳೋದು ನೋಡಿ 18ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳೋದು. ನೋಡಿ ಇವೆಲ್ಲ ಬೇರೆ ಬೇರೆ ಹಂತಗಳು. ಇವೆಲ್ಲ ಈ ಒಂದು ಲೀಲೆಯಲ್ಲಿ ವಿಶೇಷವಾಗಿ ಆ ಕೊನೇ ಮಾತೇನಿಲ್ಲ ನೋಡಿ ಈ ಭಗವದ್ಗೀತೆಯಲ್ಲಿ ಆ ವೈದಿಕ ಧರ್ಮದಲ್ಲಿ ನೋಡಿ ಕರ್ಮಕಾಂಡ ಜ್ಞಾನಕಾಂಡನೂ ಕೂಡ ಇದೆ. ಅದರಲ್ಲೂ ಕೂಡ ಹೆಂಗೆ ಹಂತ ಹಂತವಾಗಿ ನಾವು ಉನ್ನತಿ ಪಡಿಬೇಕು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕ್ರಮವಾಗಿ ಅಂತ ಹೇಳ್ತಾರೆ. ನೋಡ್ರಿ ಹಂಗೆ ಕೊನೆಯಲ್ಲಿ ಅದು ಎಲ್ಲಿಗೆ ತಲುಪುತ್ತೆ ಅಂತಂದ್ರೆ ಆ ಭಗವಂತ ದೇವೋತ್ತಮ ಪರಮ ಪುರುಷನೇ ಅಂತಿಮ, ಆತನ ಬಿಟ್ಟು ಬೇರೆ ಶರಣತಿ ಬೇರೆ ಯಾರಿಗೂ ಆಗ್ಬೇಕಾಗಿಲ್ಲ ಅಂತ ಹೇಳೋದು ನೋಡ್ರಿ ಅಂತ ಒಂದು ತತ್ವ. ಇಲ್ಲಿ ವೃಂದಾವನದಲ್ಲಿ ಏನಾಗಿರುತ್ತೆ, ಈ ಬ್ರಾಹ್ಮಣರಾಗ್ಲಿ ಸ್ಥಳೀಯ ಬ್ರಾಹ್ಮಣರಾಗ್ಲಿ ಅಥವಾ ಅಲ್ಲಿದ್ದಂತ ಬ್ರಜವಾಸಿಗಳಾಗ್ಲಿ ಈ ರೀತಿ ಕರ್ಮಕಾಂಡದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಭಗವಂತನಿಗೆ ಅದಿಷ್ಟ ಆಗಲ್ಲ. ಕರ್ಮಕಾಂಡದಲ್ಲೇ ನಾವು ಸಿಕ್ಕಾಕೊಂಡು ಈ ಭೌತಿಕ ಪ್ರಪಂಚದಲ್ಲೇ ದೇವತೆಗಳು ತೃಪ್ತಿಪಡಿಸೋದು, ಅದರಿಂದ ಬರುವಂತ ಫಲಗಳನ್ನ ತಗೊಂಡು ಮಜಾ ಮಾಡ್ಕೊಂಡು ಇಲ್ಲೇ ಇದ್ಬಿಡೋದು. ನೋಡಿ ಇದು ಇಷ್ಟ ಇಲ್ಲ ಕೃಷ್ಣನ್ಗೆ. ಮತ್ತೇನ್ ಬೇಕು, ನಾವು ಆತನಿಗೆ ಶರಣಾಗಿ ಆತನ ಧಾಮಕ್ಕೆ ವಾಪಸ್ ಹೋಗ್ಬೇಕು. ಇದು ಕೃಷ್ಣನ ಉದ್ದೇಶ. ಅದಕ್ಕೋಸ್ಕರ ಈ ಲೀಲೆಯನ್ನ ತೋರಿಸ್ತಾನೆ. ಇಲ್ಲಿ ಲೀಲೆ ಏನಾಗುತ್ತೆ ಅಂದ್ರೆ ಭಗವಂತ ನೋಡ್ತಾನೆ ಬ್ರಜವಾಸಿಗಳೆಲ್ಲ ಏನೇನೋ ಯಜ್ಞಗಳು ಮಾಡುವಂತ ಒಂದು ತಯಾರಿಯಲ್ಲಿ ಇದ್ದಾರೆ. ಆಮೇಲೆ ಆತನಿಗೆ ಕುತೂಹಲ ಆಗುತ್ತೆ. ಕೃಷ್ಣನ್ ಗೊತ್ತು, ಆದ್ರೂ ಕೂಡ ಅವ್ರಪ್ಪನ ಹತ್ರ ಹೋಗಿ ಅಪ್ಪ ಏನ್ ಮಾಡ್ತಾ ಇದ್ದೀರಿ, ನೀವ್ ಏನೇನೋ ಯಜ್ಞಗಳಿಗೆಲ್ಲ ಮಾಡ್ಕೊಳ್ಳುವಂತ ತಯಾರಿಲಿ ಇರೋಂಗಿದೆ, ನೀವು ಏನಿದು ಅಂತ ಹೇಳು ಅಂತ ಹೇಳಿದ್ರೆ ನಂದ ಬಾಬಾ ಹೇಳೋದಿಲ್ಲ. 7 ವರ್ಷದ ಬಾಲಕ ಬೇಬಿ ನೋಡಿ, 7 ವರ್ಷದ ಬೇಬಿಗೆ 7 ವರ್ಷಕ್ಕೆ ನೋಡಿ ಅದ್ ಬಂದು ಕೇಳಿದ್ರೆ ಇದು ಯಜ್ಞ ಮಾಡುವಂಥದ್ದು ಅಂದ್ರೆ ಅದರಲ್ಲಿ ಬಹಳಷ್ಟು ವಿವರಣೆಗಳು ವಿಶೇಷಗಳು ಇರ್ತವೆ. ಅದನ್ನ ಬೇಬಿಗೆ ಹೆಂಗ್ ಹೇಳೋದು ಅಲ್ವಾ? ಆತ ತಾತ್ಸಾರ ಮಾಡ್ಬಿಡ್ತಾನೆ. ಅಯ್ಯೋ ಪುಟ್ಟ ಬಾಲಕ ಇದನ್ಗೆ ಏನ್ ಅರ್ಥ ಆಗತ್ತೆ ಅಂತ ಹೇಳಿ ಮಾಡಿದ್ರೆ ಆತ ಬಿಡೋದಿಲ್ಲ. ಕೃಷ್ಣ ಬಲರಾಮ ಇಬ್ರು ಹೋಗ್ತಾರೆ, ಬಿಡೋದಿಲ್ಲ. ಏನಿದು ಕುಟುಂಬ ಸದಸ್ಯರಿಗೆ ಹೇಳ್ದೆ ಇರುವಂತದ್ದು ಏನು ಇಟ್ಕೋಬಾರ್ದಂತೆ ವಿಶೇಷವಾಗಿ ನೋಡಿ ಅಂತ ಹೇಳೋದು. ವಿಶೇಷ ಕುಟುಂಬ ಸದಸ್ಯರಿಗೆ ಎಲ್ಲ ಹೇಳ್ಕಂತೆ, ಹೇಳ್ದೆ ಯಾವ್ದನ್ನು ಇಟ್ಕೋಬಹುದು ಅಂತ ಹೇಳಿದ್ರೆ ಆಗ ಅವ್ರಪ್ಪ ಹೇಳ್ತಾನೆ ನೋಡಿ ತನ್ನ ಪ್ರೀತಿ ಮಗನ್ನ ಅಲ್ಲಿ ಬಿಡಕ್ಕಾಗಲ್ಲ. ನೋಡ್ರಿ ಹಂಗೆ ಅಲ್ಲಿ ಸ್ವಲ್ಪ ವಿವರ ಹೇಳ್ತಾನೆ. ನಾವು ವೈಶ್ಯರು, ನಾವು ಕೃಷಿ ಗೋಷ ವಾಣಿಜ್ಯದಲ್ಲಿ ಅದಕ್ಕೆ ನಡೆಯುವಂಥದ್ದು ಅಂತ ಹೇಳ್ತಾನೆ. Hare Krishna Prabhuji, we are unable to hear. I think Prabhuji's internet is low bandwidth. Yes. Hare Krishna Prabhuji. Hare Krishna 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 Hare Hare, Hare Ram 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 Hare Hare, Hare Krishna 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 Hare Hare, Hare Ram 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 Hare Hare. Hare Krishna 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 Hare Hare, Hare Ram 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 Hare Hare. Hare Krishna. Hare Krishna. For some time we lost him. I think low. Yes. You are muted, Prabhu. Hare Krishna. Hare Krishna, you are muted, Prabhu. Can you please unmute? Hare Krishna. Okay. ಸೊ ಹಂಗೆ ಭಗವಂತ ಕೃಷ್ಣನ
ಅವರಪ್ಪ ಹೇಳಿದಂತ ಮಾತಿಗೆ ಪರ್ಯಾಯವಾಗಿ ಕರ್ಮ ಮೀಮಾಂಸೆ ತತ್ವವನ್ನ ತಗೊಂಬರ್ತಾನೆ ಭಗವಂತ. ನೋಡ, ಅದು ಬಹಳ ವಿಶೇಷ. ಕರ್ಮ ಮೀಮಾಂಸೆ ಅಲ್ಲಿ ಏನ್ ಹೇಳೋದು? ಕರ್ಮ ಮೀಮಾಂಸೆ ಅಂದ್ರೆ ಏನಂದ್ರೆ, ನಾವು ಕಷ್ಟಪಟ್ಟು ದುಡಿದ್ರೆ ನಮಗ್ ಸಿಗ್ಬೇಕಾಗಿರೋ ಫಲ ಸಿಗುತ್ತೆ ಅಷ್ಟೇ. ಚೆನ್ನಾಗಿ ಓದಿದ್ರೆ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟು ಅವನು ಸಹಜವಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ. ನೋಡಿ, ಒಬ್ಬ ರೈತ ತಾನು ಸರಿಯಾಗಿ ಹೊಲ ಗದ್ದೆ ತೋಟವನ್ನ ವ್ಯವಸಾಯ ಮಾಡಿದ್ರೆ ಅವನಿಗೆ ಫಸಲು ಸಿಗುತ್ತೆ. ಈ ತರದೊಂದು ತತ್ವ ಕರ್ಮ ಮೀಮಾಂಸೆ. ಕಷ್ಟಪಟ್ಟು ದುಡಿದರೆ ಅವನಿಗೆ ಫಲ ಇದೆ ಅಂತ. ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ತತ್ವ. ನೋಡ್ರಿ, ಹಂಗೆ ಅಲ್ಲಿ ಆ ತರ ಒಂದು ತತ್ವವನ್ನ ಭಗವಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ವಿಶೇಷ, ನಾವು ಸೈನ್ಸ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಓದಿದೀವಲ್ವಾ, ಮಳೆ ಹೆಂಗ್ ಬರುತ್ತೆ ಅಂತ ಬರುತ್ತೆ. ವಾಟರ್ ಸೈಕಲ್ ನೀವೆಲ್ಲ ಓದಿರ್ತೀರಿ ನೋಡಿ, ಜಲಚಕ್ರ. ಅಲ್ಲಿ ಏನ್ ಹೇಳ್ತಾರೆ? ಮಳೆ ಹೆಂಗ್ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಸೂರ್ಯನ ಬಿಸಿಲಿಗೆ ನೋಡಿ ಸಮುದ್ರದ ನೀರು ಆಗುತ್ತೆ, ಆವಿಯಾಗಿ ಎಲ್ಲಾನು ಮೋಡ ಆಗತ್ತೆ. ಮೋಡ ಆಗಿ ಏನಾಗತ್ತೆ? ಮೋಡ ತಂದು ನಮ್ಮ ಊರುಗಳ ಮೇಲೆ ನೀರನ್ನು ಸುರಿಸುತ್ತೆ, ಮಳೆ ಬರುತ್ತೆ ಅಂತ ಹೇಳೋದು. ನೋಡಿ, ಈ ತರದೊಂದು ತತ್ವ. ನೋಡ್ರಿ, ಹಂಗೆ ನೋಡ್ರಿ ಆ ತರದೊಂದು ತತ್ವವನ್ನ ಹೇಳೋ, ಅದರಿಂದ ಏನಾಗುತ್ತೆ ಭಗವಂತನ್ಗೆ? ನೋಡಿ, ಈ ತತ್ವವನ್ನ ಅಲ್ಲಿ ಹೇಳೋದು. ಇದು ಕರ್ಮ ಮೀಮಾಂಸೆ. ಒಂದ್ ರೀತಿ ನಾಸ್ತಿಕರು, ವಿಜ್ಞಾನಿಗಳು ಎಲ್ಲ ಈ ತತ್ವವನ್ನೇ ಅಲ್ಲಿ ಅನುಸರಿಸುವಂಥದ್ದಲ್ವಾ. ನೋಡ್ರಿ, ಈ ತತ್ವವನ್ನ ಹೇಳ್ತಾನೆ. ಅವ್ರಪ್ಪ ಏನು ಮಾತಾಡಕ್ಕೆ ಆಗಲ್ಲ. ಮತ್ತೆ ಈ ಮಗನ ಮೇಲೆ ತುಂಬಾ ಪ್ರೀತಿ. ಮಗ ಹೇಳೋದಕ್ಕೆ ಹೇಳ್ತಾನೆ ತಂದೆ. ನೋಡಿ, ಅಷ್ಟೊಂದು ಪ್ರೀತಿ. ಆಯ್ತಪ್ಪ, ನೀ ಹೇಳ್ದಂಗೆ ಆಗ್ಲಿ ಅಂತ ಹೇಳಿ ಒಪ್ಕೊಂಡು, ಆಯ್ತು ಈಗ ಹೆಂಗ ಮಾಡ್ಬೇಕು? ಯಾವತ್ತೂ ಇವ್ರು ಮಾಡಿಲ್ಲ, ಇದು ಹೊಸದು. ನೋಡಿ, ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಕೃಷ್ಣ ಏನಂತ ಹೇಳ್ತಾನೆ ಅಂದ್ರೆ, ನೋಡಿ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ನೋಡಿ, ವೇದಗಳೆಲ್ಲ ಏನ್ ಹೇಳ್ಕೊಡ್ತವೆ? ಈ 3 ಗುಣಗಳ ಬಗ್ಗೆನೇ ಹೇಳ್ತವೆ, ಅದ್ರ ಮೇಲೆ ಹೇಳೋದೇ ಇಲ್ಲ. ನೋಡಿ, ಭಗವಂತನ ಬಗ್ಗೆ, ಭಗವತ್ ಪ್ರೇಮದ ಬಗ್ಗೆ ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಪುರುಷಾರ್ಥ ಹೇಳ್ತಾರೆ. ಪಂಚಮ ಪುರುಷಾರ್ಥ, 5ನೇದು ಪುರುಷಾರ್ಥ ಯಾರಾದ್ರೂ ಹೇಳ್ತೀರಾ? ಪಂಚಮ ಪುರುಷಾರ್ಥ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಚೈತನ್ಯ ಚರಿತಾಮೃತದಲ್ಲಿದೆ. ಉಡುಪಿ ಮಠಾಧೀಶರಿಗೆ ಹೇಳ್ತಾರೆ. ಏನದು? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ, ಕೃಷ್ಣ ಪ್ರೇಮ, ಪ್ರೇಮ ಭಕ್ತಿಪೂರ್ವಕ, ಭಕ್ತಿ ಸೇವೆ, ಭಕ್ತಿ ಪ್ರೇಮ ಅಂತ ಹೇಳ್ತಾರಲ್ಲಿ. ಹೌದು, ಭಕ್ತಿ ಸೇವೆ, ಪ್ರೇಮ, ಇದೆಲ್ಲನು ಎಲ್ಲ ಒಟ್ಟಿಗೆ, ಅದನ್ನ ಬೇರೆ ಮಾಡಕ್ಕಾಗಲ್ಲ ಎಲ್ಲಾನು. ನೋಡ್ರಿ, ಹಂಗೆ ಹೇಳುವಂಥದ್ದು ಭಕ್ತಿ. ಅಲ್ಲಿ ಪಂಚಮ ಪುರುಷಾರ್ಥ. ನೋಡ್ರಿ, ಹಿಂಗೆ ಭಗವಂತ ಹೇಳ್ತಾನೆ. ಅವ್ರಪ್ಪನಿಗೆ ಹೇಳಿ ಒಪ್ಪಿಸ್ತಾನೆ. ಅವರೆಲ್ಲ ಈಗ ಹೆಂಗ್ ಮಾಡೋದು ನೋಡಿ, ಇದು ಯಾವತ್ತು ವೇದಗಳಲ್ಲಿ ಗೋವರ್ಧನ ಪೂಜೆ ಮಾಡ್ಬೇಕು, ಇಂದ್ರನ ಪೂಜೆ ಮಾಡ್ಬಾರ್ದು ಅಂತೆಲ್ಲ ಹೇಳಲಿಲ್ಲ. ವೇದಗಳಲ್ಲಿ ಹೇಳೋವಂಥದ್ದು, ಋಗ್ವೇದದಲ್ಲಿ ಹೇಳೋವಂಥ ಅತ್ಯಂತ ಹೆಚ್ಚು ಶ್ಲೋಕಗಳು ದೇವೇಂದ್ರನ ಹೆಂಗೆ ಓದಿಸೋದು ಅದನ್ನೇ ಹೆಚ್ಚು ಗ್ಲೋರಿಫೈ ಮಾಡುವಂಥದ್ದು. 10,000 ಶ್ಲೋಕಗಳೇನೋ ಇವೆ ಋಗ್ವೇದದಲ್ಲಿ, ಅದರಲ್ಲಿ ಹೇಳುವಂಥದ್ದು ದೇವೇಂದ್ರನ್ನೇ ಜಾಸ್ತಿ ಹೊಗಳ್ತಾರೆ. ನೋಡ್ರಿ, ಹಂಗೆ ವೇದಗಳೆಲ್ಲನೂ ಈ ತರ ಹೇಳ್ತವೆ. ನೋಡ್ರಿ, ಇಲ್ಲಿ ಹೊಸ ಒಂದು ಸಂಪ್ರದಾಯವನ್ನ ಭಗವಂತ ನೋಡಿ ಇಲ್ಲಿ ಸ್ಥಾಪಿಸ್ತಿದ್ದಾನೆ. ನೋಡಿ, ಅಲ್ಲಿ ಹೆಂಗೆ ಮಾಡೋದೀಗ ಗೋವರ್ಧನ ಪೂಜೆ ಅಂತ ಕೇಳಿದ್ರೆ ಕೃಷ್ಣ ವರ್ಣಿಸ್ತಾನೆ. ಅದು ಬಹಳ ವಿಶೇಷ ಅನ್ಸ್ತು ನನಗೆ. ನೋಡ್ರ, ಅದು ಏನು ಅಂತಂದ್ರೆ, ಕೃಷ್ಣ ಅಲ್ಲಿ ಹೇಳುವಂಥದ್ದು ಭಾಗವತದಲ್ಲಿ ಮತ್ತೆ ನಮ್ಮ ಕೃಷ್ಣ ಪುಸ್ತಕದಲ್ಲಿ ಹೇಳೋದೇನಂದ್ರೆ, ಮೊದಲು ಸ್ಥಳೀಯ ಬ್ರಾಹ್ಮಣರ ಯಜ್ಞಗಳ ಮಾಡುವಂತೆಲ್ಲ ಬ್ರಾಹ್ಮಣ ಕರೆಸಿ ಅವ್ರನ್ನ ಸಂತುಷ್ಟ ಮಾಡ್ಬೇಕು. ನೋಡಿ, ಅವ್ರಿಗೆ ಮೊದ್ಲು ಪೂಜೆ ಮಾಡ್ಬೇಕು. ನೋಡಿ, ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಹೇಳಿ ನಾವು ಕೃಷ್ಣನ ಪ್ರಾರ್ಥನೆ ಮಾಡೋದು. ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆತ ನಮೋ ಬ್ರಾಹ್ಮಣ್ಯ ದೇವ. ನೋಡಿ, ಬ್ರಾಹ್ಮಣರಿಗೆ, ಹಸುಗಳಿಗೆ ಆತ ಮೊದಲು ಆ ಸ್ಥಳೀಯರು ಬ್ರಾಹ್ಮಣರನ್ನ ಎಲ್ಲ ಕರೆಸಿ ಅವ್ರಿಗೆ ವಿಧವಾದಂತ ಖಾದ್ಯಗಳನ್ನೆಲ್ಲ ತಯಾರಿಸಿ ನೋಡಿ ಅವ್ರನ್ನ ಸಂತೃಪ್ತಿ ಪಡಿಸ್ಬೇಕು. ಅವ್ರಿಗೆ ಅವ್ರಿಗೆ ಊಟ ಕೊಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? ಹಸುಗಳಿಗೆ ಒಳ್ಳೆ ಹುಲ್ಲು ತಿನ್ನಿಸ್ಬೇಕು. ಈಗ ಬ್ರಾಹ್ಮಣರು ಮತ್ತೆ ಹಸುಗಳು ನೋಡಿ ಪೂಜೆ ಆದ್ಮೇಲೆ ಮತ್ತೇನ್ ಮಾಡ್ಬೇಕು? ಮುಂದೆ ನಾಯಿಗಳಿಗೆ ಊಟ ಹಾಕ್ಬೇಕು. ನಾಯಿಗಳು, ಬೆಕ್ಕುಗಳು, ಮತ್ತೆ ಚಾಂಡಾಲರು, ಪಂಚಮ ವರ್ಣದವರು ನೋಡಿ ಇಂಥವ್ರಿಗೆ ಊಟ ಹಾಕ್ಬೇಕು.
ನೋಡಿ ಕೃಷ್ಣ ಅದನ್ನ ಹೇಳ್ತಾನೆ ಅಲ್ಲಿ. ಎಲ್ಲ ಜೀವಿಗಳು ಇವ್ರಿಗೆ ಯಾರ್ಯಾರ ಇದಾರೆ ಊಟ ಪ್ರಸಾದ ನೋಡಿ ಕೊಡ್ಬೇಕು ಅಂತ ಹೇಳುವಂಥದ್ದು ವಿಶೇಷ. ನೋಡಿ ಇಲ್ಲಿ ನನಗೆ ತಮಾಷೆ ಏನಿಸ್ತು ಅಂತಂದ್ರೆ, ನೋಡಿ ಬ್ರಜವಾಸಿಗಳು ಇಂದ್ರನ್ ಪೂಜೆ ಮಾಡಬಾರ್ದಂತೆ, ಇಂದ್ರನ್ಗೆ ಏನು ಪಾಲಿಲ್ಲ, ಯಜ್ಞನೇ ಇಲ್ಲ, ನಾಯಿಗೆ ಇದೆ. ನೋಡಿ ನಾಯಿನ್ ತಿನ್ನುವಂತ ಚಾಂಡಾಲನಿಗೆ ಇದೆ ನೋಡಿ, ಇಂದ್ರನಿಗಿಲ್ಲ. ಇಂದ್ರನಿಗೆ ಹೆಂಗ್ ಆಗ್ಬೇಕು ನೀವು ಯೋಚನೆ ಮಾಡಿ, ಸ್ವಲ್ಪ ಕಲ್ಪಿಸ್ಕೊಳ್ಳಿ. ಇಂದ್ರ ತಾನೇ ಟಾಪ್ ಮೋಸ್ಟ್ ಅಂದ್ಕೊಂಡು ಕೂತ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಇಂದ್ರನಿಗಲ್ಲ, ನೋಡಿ ಬ್ರಾಹ್ಮಣರು, ಹಸುಗಳು, ನಂತರ ನಾಯಿ ಅಂತ ಹೇಳ್ತಾನೆ. ನಾಯಿನ್ ತಿನ್ನು ಮುಂದೆ ಯಾರಿದ್ದಾರೆ ಚಾಂಡಾಳರು, ಇವ್ರಿಗೆಲ್ಲ ಪಂಚಮ ವರ್ಣದವರು ಎಲ್ಲರಿಗೂ ಅನ್ನಾಹಾರವನ್ನ ಕೊಡ್ಬೇಕು. ಇದ್ರ ನಂತರ ಏನ್ ಮಾಡ್ಬೇಕು, ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಗೋವರ್ಧನಗಿರಿ ನಾವು ಪ್ರದಕ್ಷಿಣೆ ಬರ್ಬೇಕು. ಪ್ರದಕ್ಷಿಣೆ ಬಂದು ಆಮೇಲೆ ಏನ್ ಮಾಡ್ಬೇಕು, ನೋಡಿ ಎಲ್ಲರೂ ಅಲಂಕಾರ ಮಾಡಿ ಅವರ ವಾದ್ಯಗಳೊಂದಿಗೆ ನೋಡಿ ಅವಾಗ ಈಗೆಲ್ಲ ತಯಾರಿ ಆಗ್ತಾರೆ. ಅದೇ ಪ್ರಕಾರವಾಗಿ ಪೂಜೆ ಮಾಡಕ್ ಹೋಗ್ತಾರೆ. ಕೃಷ್ಣ ಹೇಳ್ದಂಗೆ ಎಲ್ಲ ಮಾಡ್ತಾರೆ. ಈಗ ಗೋವರ್ಧನ ಪೂಜೆ ಮಾಡ್ಬೇಕು, ಈಗ ಸಂದರ್ಭ ಬಂತು ನೋಡ್ರಿ. ಎಲ್ಲ ಬ್ರಾಹ್ಮಣರಿಗೆ ಪೂಜೆ ಆಯ್ತು, ಅವ್ರಿಗೆ ಕೂಡ ದಾನ ದಕ್ಷಿಣೆಗಳೆಲ್ಲ ಆಯ್ತು. ಆಮೇಲೆ ಹಸುಗಳ ಪೂಜೆ ಆಯ್ತು. ಎಲ್ಲಾ ಜೀವಿಗಳು, ನಾಯಿಗಳು ಮತ್ತೆ ಪಂಚಮ ವರ್ಣದವರು, ಶೂದ್ರರು ಎಲ್ಲರಿಗೂ ಸಂತೃಪ್ತರಾದ್ರು. ಈಗ ಗೋವರ್ಧನಗಿರಿ ಪ್ರದಕ್ಷಿಣೆ ಮಾಡಿದ್ದಾರೆ. ಈಗ ಅನ್ನಕೂಟ ಮಾಡಿ ಆತನ ನೈವೇದ್ಯ ಮಾಡ್ಬೇಕು. ಕೃಷ್ಣನೇ ಗೋವರ್ಧನಗಿರಿಯನ್ನ ರೂಪವನ್ನ ಪಡೆಯುವಂಥದ್ದು ಈ ಕಥೆಯಲ್ಲಿ ಬಹಳ ವಿಶೇಷ. ನೋಡಿ ಗೋವರ್ಧನಗಿರಿ, ಇದು ಗೋವರ್ಧನಗಿರಿ ಅಂತಂದ್ರೆ ಒಂದು ವಸ್ತು ಅದು ನೋಡಿ. ಅದಕ್ಕೆ ಜೀವ ಇಲ್ಲಿ ನಿರ್ಜೀವ ವಸ್ತು ಅನ್ನೋ ಒಂದು ತಿಳುವಳಿಕೆ ಅಲ್ವಾ. ಒಂದು ಭೌತಿಕ ವಸ್ತು ಅದು, ಒಂದು ಬೆಟ್ಟ, ಒಂದು ಗುಡ್ಡ, ಒಂದು ಪರ್ವತ ನೋಡಿ, ಈ ತರದ್ದು ಒಂದು ನೋಡಿ. ಅದೇ ಕೃಷ್ಣ ಆಗ್ತಾನಂತೆ ಆ ಸಂದರ್ಭದಲ್ಲಿ. ಕೃಷ್ಣ ನೋಡಿ ಇಲ್ಲಿ ತಾನ್ ಬೇರೆ ಅಲ್ಲ, ತನ್ನ ಭಕ್ತ ಬೇರೆ ಅಲ್ಲ ಅನ್ನೋದು ಹರಿದಾಸ ವರ್ಯ ಅಂತ ಹೇಳೋದು ನೋಡಿ. ಕೃಷ್ಣ ಯಾಕೆ ಗೋವರ್ಧನಗಿರಿನೇ ಪೂಜೆ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾನೆ ಅಂದ್ರೆ, ಮೊದಲನೇದಾಗಿ ಆತನ ಭಕ್ತ, ಮತ್ತೆ ಇವ್ರಿಗೆ ಹಸುಗಳಿಗೆ, ಈ ಗೋಪಾಲರಿಗೆ, ಇವ್ರಿಗೆಲ್ಲ ಕೊಡುವಂಥದ್ದು ಎಲ್ಲಾ ವಸತಿ ಸೌಲಭ್ಯ ಸೌಕರ್ಯಗಳನ್ನು ಕೊಡೋದು ಗೋವರ್ಧನಗಿರಿ. ನೋಡಿ ಗೋವರ್ಧನಗಿರಿಯಲ್ಲಿ ಜಲಪಾತಗಳಿದ್ದಾವೆ, ಮಾನಸ ಗಂಗಾ ಅಂತ ಒಂದು ದೊಡ್ಡ ಕೆರೆ ಇದೆ ನೋಡಿ. ಎಷ್ಟೊಂದು ಕುಂಡಗಳಿದಾವೆ. ನೀವು ಯಾರು ಹೋಗಿರ್ತೀರಿ ನೋಡಿ. ಅಲ್ಲಿ ಕುಸುಮ ಕುಂಡ ನೋಡಿ, ರಾಧಾ ಕುಂಡ, ಶ್ಯಾಮಕುಂಡ, ಆಮೇಲೆ ಗೋವಿಂದ ಕುಂಡ, ಬ್ರಹ್ಮಕುಂಡ, ಇವೆಲ್ಲ ಎಷ್ಟೊಂದು ಕುಂಡಗಳಿದಾವೆ. ಅಲ್ಲಿ ಹೋದ್ರೆ ಬರೀ ಕುಂಡಗಳೇ. ನೀವು ನೋಡ್ತೀರಿ, ಯಾರಾದ್ರೂ ಹೋಗಿದ್ರೆ ಗೊತ್ತಿರುತ್ತೆ, ಇಲ್ದಿದ್ರೆ ಹೋಗಿ ನೋಡಿ, ನೀವು ಎಲ್ಲ ಬರೀ ಕುಂಡಗಳೇ ನೋಡ್ತೀರಿ. ಮಾನಸ ಗಂಗಾ ಅಂತ ಎಲ್ಲ ಏನಿಂದ ಬರುತ್ತೆ, ಗೋವರ್ಧನಗಿರಿ ಬೆಟ್ಟದಿಂದ ಬರುತ್ತೆ ಅಂತ ನೋಡ್ರಿ. ಅವ್ರಿಗೆ ಅಲ್ಲಿ ಆಟ ಆಡಕ್ಕೆ ಗುಹೆಗಳಿದಾವೆ ನೋಡಿ. ಅವ್ರಿಗೆ ಮುಖಕ್ಕೆ ಎಲ್ಲ ಬಣ್ಣ ಹಚ್ಕೊಳಕ್ಕೆಲ್ಲಾನು ಒಳ್ಳೆ ಪೇಂಟ್ ಆಗೋ ಅಲ್ಲಿ ಇದೆ ನೋಡಿ. ಈ ತರದ್ದು ಹುಲ್ಲು, ಹಸುಗಳಿಗೆಲ್ಲ ಹುಲ್ಲು ಕೊಡುತ್ತೆ. ಅದಕ್ಕೋಸ್ಕರ ಗೋವರ್ಧನಗಿರಿನೇ ನಮ್ಗೆಲ್ಲ ಕೊಡುವಂಥದ್ದು. ಆತನ ಪೂಜೆ ಮಾಡ್ಬೇಕು ಅಂತ ಕೃಷ್ಣ ನೋಡಿ. ಹಂಗೆ ಪೂಜೆ ಆಗತ್ತೆ. ಕೃಷ್ಣನೇ ಗೋವರ್ಧನಗಿರಿ ಆಗ್ತಾನೆ. ಆತನು ಅರ್ಪಣೆ ಮಾಡುವಂತ ಎಲ್ಲ ಪ್ರಸಾದವನ್ನು ಸ್ವೀಕರಿಸ್ತಾನೆ ನೋಡಿ. ಎಲ್ಲರೂ ಸಂತೃಪ್ತ ಆಗ್ತಾರೆ, ಕೃಷ್ಣ ಸಂತೃಪ್ತ ಆಗ್ತಾನೆ, ಎಲ್ಲರೂ ಸಂತೃಪ್ತ ಆಗ್ತಾರೆ. ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ, ಈ ಪದ ಜ್ಞಾಪಕ ಇಟ್ಕೋಬೇಕು ನೋಡಿ. ಇಷ್ಟೇ, ಇನ್ನೇನು ದೊಡ್ಡ ಶ್ಲೋಕ ಅಲ್ಲ. ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ, ಭಗವಂತ ತೃಪ್ತಿನಾದ್ರೆ ಇಡೀ ಜಗತ್ತೇ ತೃಪ್ತಿ ಆಗತ್ತೆ ಅನ್ನೋ ವಿಚಾರ ನೋಡಿ. ಹಂಗೆ ಮುಂದೆ ಇದರಿಂದ ದೇವೇಂದ್ರನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬರ್ಲಿ ಅಂತಾನೆ ಎಷ್ಟೊತ್ತು ಮಾಡಿದ್ದು ನೋಡಿ. ನಮ್ಮ ಕನ್ನಡ ಆಡು ನುಡಿಲಿ ಹೇಳ್ಬೇಕಂದ್ರೆ ಉರಿ ಎತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ. ಹಂಗೆ ಆತನನ್ಗೆ ತಡ್ಕೊಳಕ್ ಆಗಲ್ಲ. ಈಗ ಕೋಪ ತೀರ್ಸ್ಕೋಬೇಕು ನೋಡಿ. ಈಗ ಆತನ ಏನ್ ಮಾಡಕ್ ಸಾಧ್ಯ ನೋಡಿ. ಆತನ ಗೊತ್ತು ಇವು ಎಲ್ಲ ಬ್ರಜವಾಸಿಗಳನ್ನ ಹಲವಾರು ರೀತಿಗಳಲ್ಲಿ, ಹಲವಾರು ಸಂದರ್ಭಗಳಲ್ಲಿ ನೋಡಿ ರಕ್ಷಣೆ ಮಾಡಿರುವಂತದ್ದನ್ನ ದೇವೇಂದ್ರ ನೋಡಿದಾನೆ ನೋಡಿ. ಒಂದ್ ಸಣ್ಣ ಬಾಲಕ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಕೃಷ್ಣನ ನೇರ ಸಂರಕ್ಷಣೆಯಲ್ಲಿ ಇವರೆಲ್ಲ ಇದಾರೆ ಅಂತ ಗೊತ್ತು ನೋಡಿ. ಆದ್ರೇನು ಕೂಡ ಇವನ್ ಯಾರೋ ಒಬ್ಬ ನೋಡಿ ದನ ಕಾಯೋರ್ ಹುಡ್ಗ ನೋಡಿ. Unable to hear Prabhu. Sorry Prabhu. ಹರೇ ಕೃಷ್ಣ. Hare Krishna Prabhu, unable to hear you. ಹೌದಾ? ಮತ್ತೆ ಬೇರೆಯವ್ರಿಗೂ ಹೀಗೆ ಕೇಳಿಸ್ತಿಲ್ವಾ? ಇಲ್ಲ ಪ್ರಭು I can ಕೇಳಿಸ್ತಾ hear. ಇದೆ. Able to hear. I can able to hear. ಕೇಳಿಸ್ತಾ ಇದೆ ಪ್ರಭು. Maybe ಮೊಬೈಲ್ ವಾಲ್ಯೂಮ್ ಯು ಪ್ಲೀಸ್ ಇನ್ಕ್ರೀಸ್ ಮಾತಾಡಿ. ಹರೇ ಕೃಷ್ಣ. ಸೊ ಹಂಗೆ ಆತನಿಗೆ ಬಹಳಷ್ಟು ಉರಿ ತಡ್ಕೊಳಕ್ ಆಗ್ತಿಲ್ಲ ಆತನಿಗೆ
ನೋಡಿ ಮತ್ಸರ. ನೋಡಿ ಈ ಅರಿಷಡ್ ವರ್ಗಗಳಲ್ಲಿ ಎಲ್ಲವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಅರ್ಪಿಸ್ಬೋದಂತೆ. ನೋಡಿ ಇದನ್ನ ಶ್ರೀಲ ಪ್ರಭುಪಾದ ಪುಸ್ತಕಗಳಲ್ಲಿ ಬಹಳ ಹೇಳ್ತಾರೆ. ಹೊಟ್ಟೆ ಕಿಚ್ಚು ನೋಡಿ ಮಾತ್ಸರ್ಯ ಅನ್ನೋ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಅರ್ಪಣೆ ಮಾಡಕ್ ಆಗೋದಿಲ್ವಂತೆ. ಕಾಮ, ಕ್ರೋಧ ಇವುಗಳನ್ನೆಲ್ಲ ಬೇಕಿದ್ರೆ ಎಲ್ಲಾದ್ರೂ ಒಂದ್ ರೀತಿಯಲ್ಲಿ ತೊಡಗಿಸ್ಬೋದಂತೆ. ಯಾವ್ದೋ ಒಂದು, ಈಗ ಅರ್ಜುನನ್ಗೆ ಕೋಪ, ಹನುಮಂತನ್ಗೆ ಕೋಪ, ಕ್ರೋಧ, ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಹಂಗೆ. ಆದ್ರೆ ಹೊಟ್ಟೆ ಕಿಚ್ಚು ಮಾತ್ಸರ್ಯವನ್ನ ಆಗೋದಿಲ್ಲ. ನೋಡಿ ಹಿಂಗೆ ಈತ ಈಗ ಏನ್ ಮಾಡ್ತಾನೆ, ಸಂವರ್ತಕ ಅಂತ ಮಹಾಭಯಾಂಕ ಮೋಡಗಳು, ಯಾವಾಗ ಭೂಮಿ ಜಲಪ್ರಳಯದಿಂದ ಮುಳುಗಿಸ್ಬೇಕು ಆ ಸಂದರ್ಭದಲ್ಲಿ ಕರೆಯುವಂತ ಮೋಡಗಳನ್ನ ಕರೀತಾನೆ. ಅವುಗಳಿಗೆ ಆದೇಶ ಕೊಡ್ತಾನೆ, ಹೋಗಿ ಎಲ್ಲನೂ ನೀವು ಮುಳುಗಿಸ್ಬಿಡಿ ಅಂತ ಹೇಳ್ತಾನೆ. ಇವ್ರು ಹಂಗೆ ನೋಡ್ರಿ, ಅವರು ಮಾತು ಕೇಳ್ಬೇಕು ಬರ್ತಾರೆ. ನೋಡಿ ಅವ್ರ ಪ್ರಯತ್ನ ಪಡ್ತಾರೆ. ಮಳೆ ಹೆಂಗ್ ಸುರಿಯುತ್ತೆ ಅಂತಂದ್ರೆ ಕಂಬಗಳು ನೋಡಿ ಮೇಲಿಂದ ಬಿದ್ರೆ ಹೆಂಗ್ ಬೀಳ್ತವೆ, ಹಾಗೇನೆ ಬಾಣಗಳು ಹೊಡೆದ್ರೆ ಹೇಗಿರ್ತವೆ, ಆ ತರದೊಂದು ಅನುಭವ. ನೋಡಿ ವೃಂದಾವನದಲ್ಲಿ ಬಹಳ ತೊಂದರೆ ಆಗ್ತಿರುತ್ತೆ. ಹಸುಗಳು, ಕರುಗಳು, ಎಲ್ಲ ಪ್ರಾಣಿ ಪಕ್ಷಿಗಳು, ಗೋಪಾಲರು, ಇವರೆಲ್ಲ ಪ್ರವಾಸಿಗಳು ಬಹಳ ಸಂಕಟ ಆಗುತ್ತೆ, ಕಷ್ಟ ಆಗುತ್ತೆ. ಕಾಲ ಬಂದ್ರೆ ನಾವ್ ಹೇಳ್ತೀರಿ ಅಲ್ವಾ, ಸಂಕಟದಲ್ಲಿ ವೆಂಕಟರಮಣ, ಭಗವಂತನೇ ನೆನ್ಸ್ಕೊಳ್ಳೋದು ಭಕ್ತರು, ಇನ್ಯಾರನ್ನೂ ನೆನ್ಸ್ಕೊಳ್ಳೋದಿಲ್ಲ. ನೋಡಿ ಆತನೇ ಅವ್ರಿಗೆ ಆಶ್ರಯ. ನೋಡಿ ತ್ವಮೇವ ಶರಣಂ ಮಮ, ನೋಡಿ ಅವ್ರನ್ನ ಬಿಟ್ಟು ಬೇರೆ ಯಾರ ಆಶ್ರಯ ಇಲ್ಲ ಅವ್ರಿಗೆ. ಭಗವಂತನನ್ನೇ ಆಶ್ರಯ ಪಡಿತಾರೆ. ಭಗವಂತ ಹೇಳ್ತಾಗ ನೀವ್ ಯಾರಿಗೆ ಪೂಜೆ ಮಾಡಿದ್ರಿ, ಗೋವರ್ಧನನ್ಗಲ್ವಾ, ಆತನಲ್ಲೇ ಆಶ್ರಯ ಇದ್ರು. ನೋಡಿ ಈಗ ಭಗವಂತನೇ ತಾನೇ ಗೋವರ್ಧನನಾಗಿ ಪ್ರಸಾದವನ್ನ ಸ್ವೀಕರಿಸಿದ್ದ, ಭೋಗವನ್ನ ಸ್ವೀಕರಿಸಿದ್ದ. ಈಗ ಈ ಭಗವಂತ ಎಲ್ಲರನ್ನ ಕರೆದು ನೋಡಿ ಆ ಗೋವರ್ಧನ ಗಿರಿಯನ್ನ ಹೆಂಗೆ ನಿಂತ್ಕೊಳ್ತಾನೆ ಅಂತಂದ್ರೆ, ನೋಡ್ರಿ ಒಂದು ಅಣಬೆ, ಮಶ್ರೂಮ್, ನಾಯಿ ಕೊಡೆ ಅಂತಾರಲ್ಲ, ಅದನ್ನ ಹಿಂಗ್ ಇಟ್ಕೊಂಡಂಗೆ ಎಡಗೈಯಲ್ಲಿ, ಅದು ಎಡಗೈ ಬೆರಳಲ್ಲಿ ಇಟ್ಕೊಳ್ಳುವಂಥದ್ದು ನೋಡಿ. ಅದು ಈ ಬಲಗೈ ಎಡಗೈ ಅಂತ ನಮ್ಗೆ ಎರಡಿದೆ. ಬಲಗೈಗಿಂತಲೂ ಈ ಎಡಗೈ ತುಂಬಾ ನಿಕೃಷ್ಟ ಅಲ್ವಾ. ನೀವೇನೇ ಮಾಡ್ಬೇಕಂದ್ರೇನು ಬಲಗೈಯಲ್ಲಿ ಮಾಡ್ತೀರಿ, ಎಡಗೈಯಲ್ಲಿ ಮಾಡಕ್ ನಿಮ್ಗೆ ಶಕ್ತಿ ಕಡಿಮೆ ಹೋಲಿಸಿದ್ರೆ. ಅದ್ರಲ್ಲೂ ಈ 5 ಬೆರಳುಗಳಲ್ಲಿ ಅತ್ಯಂತ ಶಕ್ತಿಹೀನ ಬೆರಳು ಅಂದ್ರೆ ಎಡಗೈ. ನೋಡಿ ಈ ಎಡಗೈ ಅಲ್ವಾ. ಇದು ದೇವೇಂದ್ರನಿಗೆ ಇನ್ನೂ ಸ್ವಲ್ಪ ಉರಿ ಮಾಡೋದಕ್ಕೆ ನೋಡಿ ಹಂಗೆ ಎತ್ಕೊಂಡು 7 ದಿನ ನಿಂತ್ಕೋತಾನೆ ಸ್ವಾಮಿ. ನೋಡ್ರಿ ಈಗ ಈತನ ಹೆಸರೇನಾಗತ್ತೆ ಈ ರೀತಿ ಎತ್ಕೊಂಡಿರೋದಕ್ಕೆ, ಗೋವರ್ಧನ ಗಿರಿಧಾರಿ. ನೋಡಿ ಗಿರಿಧಾರಿ, ಇಲ್ಲಿಗೆ ಸಂಬಂಧ ಇದೆ, ನಮಗೂ ಕೃಷ್ಣನ್ಗೂ ಒಂದು ಸಂಬಂಧ ಇದೆ. ಅದು ಆಮೇಲೆ ನಾನು ಬರ್ತೀನಿ ಕೊನೆಯಲ್ಲಿ. ನೋಡಿ ಹಿಂಗೆ 7 ದಿನ ಹಿಂಗೆ ಎತ್ಕೊಂಡು ನಿಂತ್ಕೊಂಡಿರ್ತಾನೆ. ಇದರಿಂದ ಬ್ರಜವಾಸಿಗಳಿಗೆ ನೋಡಿ ಪ್ರಾರಂಭದಲ್ಲಿ ಕಷ್ಟ, ಆಮೇಲೆ ಸುಖ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. 3 ತರದ ಗುಣಗಳು ಅವುಗಳು ಮಾಡುವಂತ ಪ್ರಭಾವ. ಸತ್ವಗುಣ ಪ್ರಾರಂಭದಲ್ಲಿ ಕಷ್ಟ ಇರುತ್ತೆ, ಆಮೇಲೆ ಸುಖ ಇರುತ್ತೆ. ರಜೋಗುಣದಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಕೊನೆಯಲ್ಲಿ ಕಷ್ಟ, ನೋವು ಬರುತ್ತೆ, ಕಷ್ಟ ಬರುತ್ತೆ, ಪೀಡೆ ಆಗುತ್ತೆ. ಇದು ರಜೋಗುಣ. ತಮೋಗುಣದವ್ರಿಗೆ ಪ್ರಾರಂಭದಲ್ಲೂ ಕಷ್ಟ, ಕೊನೆಯಲ್ಲೂ ಕಷ್ಟ. ನೋಡ್ರಿ ಹಿಂಗೆ ಇವರು ಭಗವಂತನ ಆಶ್ರಯ ತಗೊಂಡಿರ್ತಾರೆ. 7 ದಿನಗಳ ಕಾಲ ಭಗವಂತನ ಮುಖಾರವಿಂದ ನೋಡುವಂತ ಒಂದು ಸೌಭಾಗ್ಯ ಭಗವಂತನಿಗೂ ಕೂಡ. ಇವರೆಲ್ಲರನ್ನ ಒಂದು ಗೆಟ್ ಟುಗೆದರ್ ಆಗ್ಬಿಡುತ್ತೆ ಅದು. ದೇವೇಂದ್ರನಿಗೆ ಒಂದ್ ರೀತಿ ಆಕ್ಚುಲಿ ಸ್ವಾಮಿ ಥ್ಯಾಂಕ್ಸ್ ಹೇಳುವಂಥದ್ದು. ಇದೇ ಬ್ರಹ್ಮ ವಿಮೋಚನ ಲೀಲೆಯಲ್ಲಿ ಬ್ರಹ್ಮನ್ ಬಗ್ಗೆ ಬಹಳ ಸಿಟ್ಟು ಬರುತ್ತಂತೆ. ನೋಡಿ ಈ ಲೀಲೆಯಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು ನಾವು, ಏನಂದ್ರೆ ಭಕ್ತನನ್ನ ಭಗವಂತನನ್ನ ಬೇರೆ ಮಾಡಕ್ಕೆ ಯಾವುದೇ ಕಾರಣ ಪ್ರಯತ್ನ ಮಾಡಬಾರ್ದು. ನೋಡಿ ಭಕ್ತರಿಗೆ ಪೀಡೆ ಕೊಡಬಾರ್ದು. ನೋಡಿ ಸಹಿಸ್ಕೊಳ್ಳಲ್ಲ ಸ್ವಾಮಿ. ನೋಡಿ ಹಂಗೆ ಇದು ಗೆಟ್ ಟುಗೆದರ್ ಆಗ್ಬಿಡುತ್ತೆ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ. ನೋಡಿ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಭಗವಂತ ಮತ್ತೆ ಭಕ್ತನ ಬ್ರಹ್ಮ ಬೇರೆ ಮಾಡಕ್ ಪ್ರಯತ್ನ ಪಡ್ತಾನೆ. ಈ ಲೀಲೆಯಲ್ಲಿ ನೋಡಿ ಭಕ್ತರೆಲ್ಲ ಒಳ್ಳೆ ಆಗುವಂಥದ್ದು ಭಗವಂತನ ಜೊತೆ. ಅದು 7 ದಿನ, ಅದು ಹಗಲು ರಾತ್ರಿ. ಇದಕ್ಕೆ ಅವರು ಈ ಗೋಪಿಯರು ಹೆಂಗೆ ಅಂತಂದ್ರೆ ಈ ಕಣ್ಣು ಮಿಟಕ್ಸ್ತೀರಿ ನೋಡ್ರಿ ನಾವು. ನೋಡಿ ಬ್ರಹ್ಮನನ್ನ ಶಪಿಸ್ತಾರಂತವ್ರು, ಬೈತಾರವ್ರು. ಏನ್ ಇವನು ಬ್ರಹ್ಮ ನಮ್ಮನ್ನೆಲ್ಲ ಹಿಂಗ್ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ, ಒಂದ್ ಕಣ್ ರೆಪ್ಪೆ ಕೊಟ್ಟಿದ್ದಾನೆ, ಅದ್ ಅವಾಗ ಹಿಂಗ್ ಹೊಡಿತಾ ಇರತ್ತೆ ಹಿಂಗೆ. ನೋಡಿ ಕೃಷ್ಣನ ಒಂದೇ ಹಂಗೆ ನೋಡ್ತಾ ಇರೋಣ ಅಂದ್ರೆ ಕಣ್ಣ ರೆಪ್ಪೆ ಅಡ್ಡ ಬರುತ್ತೆ ಅನ್ನೋ ಮಟ್ಟಕ್ಕೆ ಅವ್ರಿಗೆ ಕೃಷ್ಣನನ್ನ ನೋಡ್ಬೇಕು ಅಂತ ಆಸೆ. ನೋಡಿ ಈಗ 7 ದಿನಗಳ ಕಾಲ ಕಣ್ಣು ಮಿಟಕಿಸದೆ ಭಗವಂತನ ನೋಡ್ಕೊಂಡಿರ್ತಾರೆ. ಅವ್ರ ಜೊತೆ ಗೆಟ್ ಟುಗೆದರ್ ಆಗತ್ತೆ. ನೋಡಿ ಎಲ್ಲಾ ಬ್ರಜವಾಸಿಗಳು, ಅದು ಹೆಂಗೆ ಒಂದು ಸೊಳ್ಳೆ ಕೂಡ ಅದರಲ್ಲಿ ಏನೂ ಆಗಲ್ಲ ಅಲ್ಲಿ ಅಂತ ಹೇಳೋದು. ನೋಡ್ರಿ ಇದು ಒಂದು ಗೆಟ್ ಟುಗೆದರ್ ಆಗತ್ತೆ.
ಹಿಂಗೆ ಮಳೆ ಓಡಿಸಿ ದೇವೇಂದ್ರನಿಗೆ ಆಶ್ಚರ್ಯ, ಏನಿದು, ಇದು ಯಾವತ್ತು ನಾನು ನೋಡು ಇಲ್ಲ ಕೇಳು ಇಲ್ಲ. ನೋಡಿ ಆ ಬೆಟ್ಟ ಎಷ್ಟುದ್ದ ಇತ್ತು ಅಂತಂದ್ರೆ ಗೋವರ್ಧನಗಿರಿ ಆ ಕಾಲದಲ್ಲಿ 115 ಕಿಲೋಮೀಟರ್ ನೋಡಿ ಕಲ್ಪನೆ ಮಾಡ್ಕೊಳ್ಳಿ. 115 ಕಿಲೋಮೀಟರ್ ಅಂದ್ರೆ ನಮ್ ಬೆಂಗಳೂರಿಂದ ಬಹುಶಃವರೆಗೂ ಶಿರಾ ತಾಲೂಕು ಅಲ್ಲಿವರೆಗೂ ಅಷ್ಟು ದೂರದ ಒಂದು ಬೆಟ್ಟ ಕಲ್ಪನೆ ಮಾಡ್ಕೊಳ್ಳಿ. ಆಮೇಲೆ ಅದೆಷ್ಟು ಎತ್ತರ ಇತ್ತು ಅಂತಂದ್ರೆ ಒಂದು 77 ಕಿಲೋಮೀಟರ್. 77 ಕಿಲೋಮೀಟರ್ ಬೆಂಗಳೂರಿಂದ ತುಮಕೂರು ಕಲ್ಪನೆ ಮಾಡ್ಕೊಳ್ಳಿ, ಎತ್ತರ, ಅಷ್ಟು ಎತ್ತರ. ನೋಡ್ರಿ ಅಗಲ ಎಷ್ಟು ಅಂದ್ರೆ ಒಂದು 29 ಕಿಲೋಮೀಟರ್ ಆಗಲ್ಲ. ಇಷ್ಟಾದ ಒಂದು ಕಡೆಯಿಂದ ಬೇಬಿ ಹಿಂಗೆ ಎತ್ಕೊಳ್ಕೊಡತ್ತೆ ಅಂತಂದ್ರೆ ನೋಡಿ ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಬಹಳ ಜನ ಬರ್ತಾರೆ ನಾನ್ ದೇವ್ರು ದೇವ್ರ ಅವತಾರ ಅಂತ ಹೇಳಿ. ನೋಡಿ ಅವರು ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ನಾನ್ ದೇವ್ರು ಅಂತ ಹೇಳಿದ್ರೆ ಇದು ಟೆಸ್ಟ್. ಯಾವ್ದು ಟೆಸ್ಟು? ಈ ಗೋವರ್ಧನ ಬೆಟ್ಟವನ್ನ ಎತ್ತು ತೋರಿಸು ಅಂತ. ನೋಡಿ ಇವತ್ತು ಗೋವರ್ಧನಗಿರಿ ಸ್ವಲ್ಪ ಕೊರಿತಾ ಇದೆ. ನೋಡ್ರಿ ಇದು ಗೋವರ್ಧನಗಿರಿ ಕೊರಿತಾ ಇದೆ ಇವತ್ತು. ಅದು ಇವತ್ತು ಒಂದು 23 ಕಿಲೋಮೀಟರ್ ಉದ್ದ ಆಗ್ಬಿಟ್ಟಿದೆ. ನೋಡ್ರಿ 115 ಕಿಲೋಮೀಟರ್ ಉದ್ದ ಇದ್ದಂಥದ್ದು ಇವತ್ತು ಕೇವಲ 29 ಕಿಲೋಮೀಟರ್ ಉದ್ದಕ್ಕೆ ಬಂದ್ಬಿಟ್ಟಿದೆ. ಅದು ಒಂದು ಶಾಪನು ಕೂಡ. ಅದಾದ್ಮೇಲೆ ಇನ್ನೊಂದ್ಸತಿ ನಾವು ಚರ್ಚೆ ಮಾಡೋಣ. ನೋಡ್ರಿ ಅಲ್ಲಿ ಅಷ್ಟು ಉದ್ದ ಇದ್ದಂಥದ್ದು ಇವತ್ತು ಗೋವರ್ಧನ ತುಂಬಾ ಚಿಕ್ಕದಾಗ್ತಾ ಇದೆ. ನೀವು ಗೂಗಲ್ ಸರ್ಚ್ ಮಾಡ್ಬೋದು. ನಾನು ಪ್ಲಾನ್ ಮಾಡಿದೆ ಲ್ಯಾಪ್ಟಾಪ್ ಅಲ್ಲಿ ತೋರ್ಸಕ್ಕೆ, ಇಂಟರ್ನೆಟ್ ಅದಕ್ಕೆ ಅವಕಾಶ ಆಗ್ಲಿಲ್ಲ. ನೋಡಿ ಹಂಗೆ ಗೋವರ್ಧನಗಿರಿ ಎತ್ತು ನೋಡುವಂಥದ್ದು ಇವತ್ತು ಮಾನದಂಡ. ಯಾರಾದ್ರೂ ದೇವ್ರು ಅಂದ್ರೆ ಎತ್ತು ತೋರ್ಸಿ, ಪ್ರಭುಪಾದ್ರೆ ಹೇಳೋದು. ನೋಡ್ರಿ ಹಂಗೆ. ಆಮೇಲೆ ದೇವೇಂದ್ರನಿಗೆ ಸ್ವಲ್ಪ ಯೋಚನೆ ಮಾಡ್ತಾನೆ, ಏನ್ ನಾನ್ ತಪ್ಪು ಮಾಡ್ದೆ, ಏನಾಗ್ತಾ ಇದೆ ಅಂತೇಳಿ ಸ್ವಲ್ಪ ಆತನಿಗೆ ಅರಿವಾಗತ್ತೆ. ಈಗ ತಪ್ಪಾಗ್ಬಿಟ್ಟಿದೆ ನೋಡಿ, ಈಗ ಮಳೆ ನಿಲ್ಲಿಸ್ತಾನೆ ನೋಡ್ರಿ, ಈಗ ಏನ್ ಮಾಡ್ಬೇಕೀಗ ತಪ್ಪು ಅರಿವಾಗ್ಬಿಟ್ಟಿದೆ ನೋಡಿ, ಈಗ ಪಶ್ಚಾತ್ತಾಪ ಪಡ್ಕೋಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೋಡಿ, ಬಂದು ಕ್ಷಮೆ ಕೇಳ್ಬೇಕು. ಬಂದು ಭಗವಂತನ ಹತ್ರ ಮುಖ ತೋರ್ಸಕ್ಕೆ ಮುಖ ಇಲ್ಲ ನೋಡಿ, ಭಗವಂತನ ಭಕ್ತರಿಗೆ ನೋಡಿ ಕಿಟ್ಲೆ ಮಾಡಿದಾನೆ, ಕಿಂಡಲ್ ಮಾಡಿದಾನೆ, ತಂಟೆಗೆ ಹೋಗಿದ್ದಾನೆ. ಈಗ ಹೆಂಗೆ ಅವ್ರ ಹತ್ರ ಹೋಗೋದು, ಏನ್ ಮಾಡ್ಬೇಕು ಈ ಪರಿಸ್ಥಿತಿ ಬಂದ್ರೆ? ನೋಡಿ ಇಲ್ಲೊಂದು ಪಾಠ ಇದೆ ನಮ್ಗೆ, ಮತ್ತೆ ಇದೊಂದು ಪಾಠ, ಇದನ್ನು ಬರೆದಿಟ್ಕೋಬೇಕು, ಜೀವನ ಪೂರ್ತಿ ಇರಬಾರ್ದು. ಈ ಸಂದರ್ಭಗಳಲ್ಲಿ ನಾವು ಕೂಡ ಏನೋ ಗೊತ್ತಿದ್ದೋ ಹೇಳ್ಬಿಡ್ತೀವಿ, ಈ ತರ ಅಪರಾಧ ಮಾಡ್ಬಿಡ್ತೀವಿ. ಆಶ್ರಯವನ್ನು ತಗೊಂಡು ಭಗವಂತನ ಹತ್ರ ಕ್ಷಮೆ, ಅಥವಾ ಗುರುಗಳ ಕ್ಷಮೆ, ಅಥವಾ ವೈಷ್ಣವರ ಅಪರಾಧ ಮಾಡಿದ್ರೆ ವೈಷ್ಣವರ ಹತ್ರ ಕ್ಷಮೆ ಕೇಳಿ. ನೋಡ್ರಿ ಇಲ್ಲಿ ಸುರಭಿ ಮಾತಾ ನೋಡಿ, ಎಲ್ಲರೂ ಗೋಪಾಲಕರು, ಗೋವುಗಳಿಗೆ ತಾಯಿ ಯಾರು ಅಂತಂದ್ರೆ ಸುರಭಿ ನೋಡಿ, ದೈವ ಸುರಭಿ ನೋಡಿ. ನೋಡಿ ಸುರಭಿ ತಾಯಿ ನೋಡಿ ಕರ್ಕೊಂಡು ಜೊತೆಯಲ್ಲಿ ಬಂದು ಅದನ್ನ ಮುಂದೆ ಬಿಟ್ಟು, ನೀವು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವತ್ತು ಬಾಗಿಲು ತೆಗೆದ ತಕ್ಷಣ ಫಸ್ಟ್ ಹಸುವನ್ನು ಕಳಿಸ್ತಾರೆ. ನೀವು ಗಮನಿಸಿರ್ಬೋದು ಯಾರಾದ್ರೂ ಅಲ್ವಾ? ಸ್ವಾಮಿ ಹಸು ನೋಡಿದ ತಕ್ಷಣ ಏನ್ ಮಾಡ್ತಾನೆ, ಸಂತೃಪ್ತನಾಗ್ಬಿಡ್ತಾನೆ, ಸಂತೋಷ ಆಗ್ತಾನೆ. ಏನೇ ದೋಷ, ಹಸು ನೋಡಿದ ತಕ್ಷಣ ಆತನ ಶಾಂತ ಆಗ್ಬಿಡ್ತಾನೆ. ನೋಡಿ ಅಷ್ಟು ಪ್ರಭಾವ ಹಸುಗಳು ಅಂದ್ರೆ ಹಂಗೆ. ನೋಡಿ ಸುರಭಿ ತಾಯಿಯನ್ನೇ ಮುಂದೆ ಇಟ್ಕೊಂಡು ಬರ್ತಾನೆ ನೋಡಿ. ಆಗ ಸುರಭಿ ಮಾತಾ ಬಹಳಾಗಿ ಭಗವಂತನನ್ನ ಬಹಳ ಶ್ಲೋಕಗಳಲ್ಲಿ ಕೀರ್ತನೆ ಮಾಡುವಂಥದ್ದು ನೋಡಿ. ಆಮೇಲೆ ದೇವೇಂದ್ರನಿಗೋಸ್ಕರ ನೋಡಿ ಕ್ಷಮಿಸ್ಬಿಡು ಅಂತ ಹೇಳೋದು ನೋಡಿ. ದೇವೇಂದ್ರ ನೋಡಿ ಆಗ ಬಹಳವಾಗಿ ಸ್ತುತಿಸ್ತಾನೆ, ತನ್ನ ಇಟ್ಕೊಂಡು ದೊಡ್ಡ ಕಿರೀಟವನ್ನು ಸ್ವಾಮಿ ಪಾದದಲ್ಲಿ ಇಟ್ಟು ಆತನನ್ನ ಕ್ಷಮೆ ಕೇಳ್ತಾನೆ. ಐರಾವತದಿಂದ ನೋಡಿ ಆಕಾಶಗಂಗೆಯಿಂದ ನೀರು ತಂದು ಸ್ವಾಮಿ ಅಭಿಷೇಕ ಮಾಡ್ತಾನೆ ನೋಡಿ. ತನ್ನ ಹೆಸರು ಅಲ್ಲಿ, ನೀವು ಯಾರಾದ್ರೂ ಅಲ್ಲಿ ಗೋವರ್ಧನಕ್ಕೆ ಹೋಗಿದ್ರೆ ಅಲ್ಲಿ ಗೋವಿಂದ ಕುಂಡ ಅಂತ ಇದೆ ನೋಡಿ. ಆ ಗೋವಿಂದ ಅಂತ ಹೆಸರು ಹಿಂದೆ ಆತಂದಿತ್ತಂತೆ ನೋಡಿ. ಭಕ್ತಿ ವಿನೋದ ಸ್ವಾಮಿ ಮಹಾರಾಜ್ ಹೇಳ್ತಿದ್ರು, ಅವ್ರ ಜೊತೆ ಹೋದಾಗ ಒಂದ್ಸತಿ ನನ್ಗೆ ನೋಡಿ. ಅದು ಗೋವಿಂದ ಅನ್ನೋ ಹೆಸರು ಆತಂದಿತ್ತಂತೆ. ಇಂದ್ರನ್ದು ತನ್ನ ಟೈಟಲ್ ನ ಸ್ವಾಮಿಗೆ ಕೊಡ್ತಾನಂತೆ, ಗೋವಿಂದ ಅಂತ ಹೇಳಿ ನೋಡ್ರಿ. ಹಂಗೂ ಇದೆ ನೋಡಿ. ಹಂಗೆ ನೋಡಿ ಅಲ್ಲಿಂದ ನೋಡಿ ಅಲ್ಲಿ ಅಭಿಷೇಕ ಮಾಡದೆ ಆದಂಥದ್ದೇ ಅಲ್ಲಿ ಗೋವಿಂದ ಕುಂಡ ಕೂಡ ಇದೆ. ನಾನೀಗ ಲ್ಯಾಪ್ಟಾಪ್ ಅಲ್ಲಿ ತೋರ್ಸೋಣ ಅಂತ ಇಟ್ಕೊಂಡೆ, ಅದು ಇಂಟರ್ನೆಟ್ ಸಿಗ್ನಲ್ ಸಾಕಾಗ್ಲಿಲ್ಲ. ನೀವೇ ನೋಡ್ಬೋದು ಗೋವಿಂದ ಕುಂಡ ಅಂತ ಹುಡುಕಿ ನೋಡ್ಬೋದು ನೋಡ್ರಿ. ಹಂಗೆ ಸ್ವಾಮಿ ಅಭಿಷೇಕ ಮಾಡಿ ಇದನ್ನೆಲ್ಲನೂ ಈ ಬ್ರಜವಾಸಿಗಳೆಲ್ಲ ದೂರದಿಂದ ನೋಡ್ತಿರ್ತಾರಂತೆ. ಎಲ್ಲ ಈ ಹುಡುಗರು, ಆತನ ಸ್ನೇಹಿತರು, ನಮ್ಮ ಸ್ನೇಹಿತನಿಗೆ ಇವರೆಲ್ಲ ಯಾರೋ ಒಬ್ಬ ಆನೆ ಮೇಲೆ ಬಂದ, ಪ್ರಣಾಮ ಮಾಡ್ದ, ಅಭಿಷೇಕ ಮಾಡ್ದ,
ಏನೇನೋ ಹೇಳ್ದ ಅಂತೆಲ್ಲ ಹೋದ್ರಂತೆ. ನೋಡಿ ಇದು ಬುಕ್ಕಲ್ಲಿ ಇಲ್ಲ, ಮಹಾರಾಜ ಹೇಳ್ತಿದ್ರು ಭಕ್ತಿನೋತ್ಸವ ಮಹಾರಾಜ್. ಅವ್ರ ಜೊತೆ ನಾನು ಗೋವರ್ಧನ ಪರಿಕ್ರಮ ಅವ್ರ ಜೊತೆ ಹೋಗಿ ಅವ್ರ ಜೊತೆನೆ 3 ದಿನ ಇದ್ದು ಗೋವರ್ಧನಲ್ಲೇ ಉಳ್ಕೊಳ್ಳೋ ಅಂತ ಒಂದು ಭಾಗ್ಯ ಸಿಕ್ಕಿತ್ತು ನನಗೆ. ನೋಡಿ ಹಂಗೆ ನೋಡಿ ಇವರು ಎಲ್ಲ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರಂತೆ, ಆಮೇಲೆ ಅವರು ಬಂದು ಇದನ್ನೇ ಮಿಮಿಕ್ ಮಾಡ್ತಿರ್ತಾರಂತೆ. ನೋಡ್ರಿ ಹಿಂಗೆ ಈ ತರದೆಲ್ಲ ಲೀಲೆ ಆಗತ್ತೆ. ನೋಡಿ ದೇವೇಂದ್ರನಿಗೆ ಪಾಠ ಕಲಿತಾನೆ, ನೋಡಿ ದೇವೇಂದ್ರನ ಗರ್ಭಭಂಗ. ನೋಡಿ ಹಿಂಗೆ ನಮಗೂ ಈ ಒಂದು ಲೀಲೆಗೂ ತುಂಬಾ ಹತ್ರದ ಸಂಬಂಧ ಇದೆ. ಅದೇನ್ ಸಂಬಂಧ ಅಂತಂದ್ರೆ, ನಾವು ನಮ್ಮ ಬೆಂಗಳೂರಲ್ಲಿ ನಮ್ಮ ಇಸ್ಕಾನ್ ಮಂದಿರದ ಶ್ರೀ ವಿಗ್ರಹ ಶ್ರೀ ಶ್ರೀ ಗಾಂಧರ್ವಿಕಾ ಗಿರಿಧಾರಿ. ನೋಡಿ ನಾವು ನಮ್ಮ ಗುರು ಮಹಾರಾಜರು ಶ್ರೀಲ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಈ ನಮ್ಮ ಶ್ರೀ ವಿಗ್ರಹಕ್ಕೆ ಗಿರಿಧಾರಿ ಅಂತ ಹೆಸರಿಟ್ಟಿದ್ದಾರೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನಾವು ದೇವಸ್ಥಾನ ಇದು ಕಟ್ಟಿರುವಂತದ್ದು ಕಾಚಲಕನಹಳ್ಳಿಯ ಒಂದು ಕೆರೆಯಲ್ಲಿ. ಈ ಕೆರೆಯಲ್ಲಿ 1990ರ ದಶಕದಲ್ಲಿ ಕಸಾಯಿಖಾನೆ ಮಾಡಕ್ಕೆ ಸರ್ಕಾರ ಸಂದರ್ಭದಲ್ಲಿ ಯೋಚನೆ ಮಾಡ್ತು. ನೋಡಿ ಆ ಸಂದರ್ಭದಲ್ಲಿ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಥಳೀಯರು ಎಲ್ಲರೂ ತಕ್ಷಣ ಕೋದಂಡರಾಮಸ್ವಾಮಿ ದೇವಸ್ಥಾನ ಕಟ್ಟಿದ್ರು. ನೋಡಿ ಆ ದೇವಸ್ಥಾನ ಒಂದೇ ರಾತ್ರಿಯಲ್ಲೇ ಕಟ್ಬಿಟ್ರು. ನಾನು ಪಕ್ಕದಲ್ಲೇ ಸ್ಕೂಲು ನಮ್ದು. ಈ ಬೆಳವಣಿಗೆಯನ್ನ ನಾನು ಹಂತ ಹಂತವಾಗಿ ನೋಡಿದ್ದೀನಿ. ಕೆರೆ ಇದ್ದದ್ದು ಹೇಗೆ ಒಂದು ಇದ್ದಕ್ಕಿದ್ದಂಗೆ ರಾತ್ರಿ ಒಂದು ಗುಡ್ಸ್ಲಲ್ಲಿ ಒಂದು ತಗಡು ಒಂದ್ರಲ್ಲಿ ಸ್ವಾಮಿ ಹೆಂಗೆ ದೇವಸ್ಥಾನ ಆಯ್ತು, ಆಮೇಲೆ ಹೆಂಗಲ್ಲಿ ಗೋಲಿಬಾರ್ ಆಯ್ತು, ಕರ್ಫ್ಯೂ ಆಯ್ತು, ಮತ್ತೆ ಮುಂದೆ ಹಂತಗಳೆಲ್ಲ ಹೇಗೆಲ್ಲ ಆಯ್ತು, ಅಲ್ಲಿ ಮುಂದಿನ ಕಾರ್ಯಕ್ರಮಗಳು RSS ಚಟುವಟಿಕೆಗಳೆಲ್ಲ ಆಗ್ತಿತ್ತು. ಅಲ್ಲಿ ನಾನು ಅದ್ರಲ್ಲಿ ಭಾಗವಹಿಸ್ತಿದ್ದೆ. ನೋಡ್ರಿ ಹಂಗೆ ಮುಂದೆ ನಮ್ಮ ಇಸ್ಕಾನ್ ಮಂದಿರ ಕೂಡ ಆಯ್ತು 2008ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ. ನೋಡ್ರಿ ಹಂಗೆ ಗುರು ಮಹಾರಾಜ್ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಸ್ಥಾಪನೆ ಮಾಡ್ತಾರೆ. ತದನಂತರ 2015ನೇ ಇಸ್ವಿಯಲ್ಲಿ ನಮ್ಮ ಗಾಂಧರ್ವಿಕಾ ದೇವಸ್ಥಾನ ಅಲ್ಲಿ ಮೊದಲನೇ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ಆ ಶ್ರೀ ವಿಗ್ರಹಕ್ಕೆ ಹೆಸರು ಏನ್ ಇಡ್ಬೇಕು ಅಂತೇಳಿ ಗುರು ಮಹಾರಾಜರಿಗೆ ವರದಕೃಷ್ಣ ಪ್ರಭು ಕೇಳ್ತಾರೆ. ಬಟ್ ಅದಕ್ಕೆ ಗುರು ಮಹಾರಾಜರು ಇದೇ ಹೆಸರನ್ನ ಹುಡುಕ್ತಾರೆ. ಯಾಕೆ ಅಂತಂದ್ರೆ ಈ ಸ್ಥಳದಲ್ಲಿ ಕಸಾಯಿಖಾನೆ ಆಗಕ್ಕೆ ಹೊರಟಿತ್ತು, ಮತ್ತೆ ನಮ್ಮ ದೇವಸ್ಥಾನದ ಸುತ್ತು ಇರುವಂತ ಯಾವ ಜನಗಳು ಅಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತು. ನೋಡಿ ದನಗಳನ್ನ ಎಷ್ಟೋ ಸರ್ತಿ ನಮ್ ದೇವಸ್ಥಾನದ ಮುಂದೆ ಇರೋ ರಸ್ತೆಯಲ್ಲೇ ಬಕ್ರೀದ್ ದಿನನೋ ಅಥವಾ ಇತರ ದಿನಗಳಲ್ಲಿ ಈ ಹಸುಗಳನ್ನೆಲ್ಲ ಕಡಿಯಕ್ಕೆ ಕೊಡ್ಕೊಂಡು ಹೋಗುವಂಥದ್ದು ನಾವು ನೋಡಕ್ಕಾಗಲ್ಲ. ಅದು ಅಂತ ಒಂದು ವಿಷಯ ಕೂಡ ತಮ್ಮೆಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ. ನೋಡ್ರಿ ಅಂತ ಒಂದು ಹಿನ್ನೆಲೆ ಇರುವಂತ ಒಂದು ಸ್ಥಳದಲ್ಲಿ ನಮ್ ದೇವಸ್ಥಾನ ಇದೆ. ನೋಡ್ರಿ ಈ ಗೋವುಗಳ ರಕ್ಷಣೆಗೆ ಭಕ್ತರ ರಕ್ಷಣೆಗೆ ವಿಶೇಷವಾಗಿ ಗಿರಿ ನಿಂತ್ಕೊಂಡಿದ್ದಾನೆ. ನೋಡ್ರಿ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ, ನಮ್ಗೆ ಭಕ್ತವತ್ಸಲ ಭಾವ ಗೊತ್ತಾಗುತ್ತೆ. ಭಗವಂತನು ಆತನ ಶಕ್ತಿ ಸಾಮರ್ಥ್ಯ ಬೇರೆ ಯಾವ ಲೀಲೆಯಲ್ಲೂ ಕೂಡ ಯಾವ ಅವತಾರದಲ್ಲೂ ಕೂಡ ಈ ತರದೊಂದು ವಿಶೇಷ ಪರಾಕ್ರಮವನ್ನ ತೋರಿಸಿಲ್ಲ. ಒಂದು ಇದ್ರಲ್ಲಿ ಯಾವ್ದು ಅಂತಂದ್ರೆ ನನಗೆ ತುಂಬಾ ಒಂದು ಇಷ್ಟವಾದಂತ ಒಂದು ಅವತಾರ ಲಕ್ಷ್ಮೀ ನರಸಿಂಹ. ನೋಡಿ ಒಬ್ಬ ನರಸಿಂಹ ದೇವರು ನೋಡಿ ಯಾವುದೇ ಆಯುಧಗಳಿಂದ ಬರೀ ಉಗುರಗಳಲ್ಲೇ ಹಿರಣ್ಯಕಶಿಪು ಅವನ ಎಲ್ಲ ಸೈನ್ಯವನ್ನ ನಾಶ ಮಾಡುತ್ತೆ. ನೋಡ್ರಿ ಅದು ಬಿಟ್ರೆ ನೋಡಿ ಇಲ್ಲಿ ಕೃಷ್ಣ ಲೀಲೆಯಲ್ಲಿ ಅತ್ಯಂತ ದೊಡ್ಡ ಪರಾಕ್ರಮ ನೋಡಿ ಆತನ ಶಕ್ತಿ ತೋರಿಸುವಂಥದ್ದು. ರೂಪಾದ್ರೂ ಹೇಳಂಥದ್ದು ಇದೇ ಮಾನದಂಡ ದೇವ್ರು ಅನ್ನೋದಕ್ಕೆ ನೋಡಿ ಅಂತ ಹೇಳೋದು ಅದು ಗಿರಿಧಾರಿ. ಹಂಗಾಗಿ ತಾವ್ ಯಾವಾಗೆಲ್ಲನೂ ನಮ್ ದೇವಸ್ಥಾನಕ್ಕೆ ಬರ್ತಿರೋ, ಬಂದಾಗ ನಮ್ಮ ಗಿರಿಧಾರಿ ದರ್ಶನ ಮಾಡ್ತಿರೋ, ಅವಾಗೆಲ್ಲನೂ ಕೂಡ ಗೋವರ್ಧನ ಗಿರಿ ಲೀಲೆಯನ್ನ ನಾವು ಜ್ಞಾಪಿಸ್ಕೋಬೇಕು. ನೋಡಿ ಆ ಒಂದು ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಲ್ಲ, ಈ ಒಂದು ಕಥೆಯ ಒಂದು ಹಿನ್ನೆಲೆ ಇಟ್ಕೊಂಡು ನಮ್ಮ ಸ್ವಾಮಿ ದರ್ಶನ ಮಾಡ್ಬೇಕು. ನೋಡಿ ಆತನನ್ನ ನಾವು ಕೂಡ ಅದೇ ರೀತಿ ಆಶ್ರಯ ಪಡಿಬೇಕು ಅನ್ನುವಂಥದ್ದು ನಮ್ಮ ಗುರು ಮಹಾರಾಜರ ಉದ್ದೇಶ ಆಗಿದೆ. ಗುರು ಮಹಾರಾಜರು ವರದಕೃಷ್ಣ ಪ್ರಭು ಅವ್ರಿಗೆ ಹೇಳದಂತೆ, ನೋಡಿ ನಿಮ್ಗೆ ಶ್ರೀನಾಥಜಿ ಇತ್ತು, ನಾಥದ್ವಾರ ಅಂತ ಇದೆ ನೋಡಿ. ನಾಥದ್ವಾರದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ಹೆಂಗೋ ಹಂಗೆ ಉತ್ತರ ಭಾರತದವ್ರಿಗೆ ಶ್ರೀನಾಥಜಿ. ನಮ್ಮ ದೇವಸ್ಥಾನ ಆ ತರ ಆಗ್ಬೇಕು ಅಂತ ಹೇಳಿ ಗುರು ಮಹಾರಾಜರು ಸೂಚನೆ ಕೊಟ್ಟಿದ್ದಾರೆ. ನೋಡ್ರಿ ಈ ಒಂದು ಲೀಲೆಗೂ ನಮ್ಮದು ವರದಕೃಷ್ಣ ಪ್ರಭು ಯಾವಾಗ ಹೇಳ್ತಾರೆ, ನಮ್ ಗಿರಿಧಾರಿ ಪರಿವಾರ ಅಂತ ಹೇಳ್ತಾರೆ. ನೋಡಿ ನಾವೆಲ್ಲ ಸಂಬಂಧಿಕರು. ನೋಡಿ ನಮ್ಗೆಲ್ಲ ಒಬ್ಬರು ಯಾರು ಒಬ್ಬ ಸ್ವಾಮಿ ಪ್ರಭು ನಮ್ಮ ಗಿರಿಧಾರಿ. ನೋಡಿ ಗಿರಿಧಾರಿ ಅಂದ್ರೆ ಏನು? ಈ ಗಿರಿಧಾರಿ ಗೋವರ್ಧನ ಲೀಲೆ
ನೋಡಿ, ಗೋವರ್ಧನ ಲೀಲೆಯಿಂದ ಕೃಷ್ಣನಿಗೆ ಗಿರಿಧಾರಿ ಅಂತ ಹೆಸರು ಬಂತು. ನೋಡಿ, ನಮ್ಮ ಒಂದು ಸ್ಥಳದ ಹಿನ್ನೆಲೆಯನ್ನು ಕೂಡ ಹಂಗೆ ಇತ್ತು. ನಮ್ಮ ಗುರು ಮಹಾರಾಜರು ಅದೇ ಹೆಸರನ್ನ ಕೊಟ್ಟಿದ್ದಾರೆ. ಯಾವಾಗೆಲ್ಲ ನಾವು ನಮ್ಮ ಗಿರಿಧಾರಿ ಮುಂದೆ ನಿಂತ್ಕೊಳ್ತೀವಿ, ಅವಾಗೆಲ್ಲನೂ ಈ ಗೋವರ್ಧನ ಲೀಲೆಗೆ ನಾವು ನೋಡಿ, ಅವ್ರು ಹೆಂಗೆ ಆಶ್ರಯ ತಗೊಂಡು ಅವರೆಲ್ಲರಿಗೂ ಸುರಕ್ಷಿತರು ಆದ್ರೂ ನೋಡಿ, ಅದೇ ಒಂದು ಭಾವ ನೋಡಿ, ಅದೇ ಒಂದು ರೀತಿಯಾಗಿ ನಾವು ಕೂಡ ಆಶ್ರಯ ತಗೋಬೇಕು. ನೋಡಿ, ನಮ್ಗನ್ಸುತ್ತೆ ಇದು ಯಾವುದೋ ಕಾಲದಲ್ಲಿತ್ತು, ದ್ವಾಪರ ಯುಗದಲ್ಲಿ, ಇದೆಲ್ಲ ಮೈಥಾಲಜಿ ನೋಡಿ, ಇದನ್ನೆಲ್ಲ ಇದು ನಿಜನ, ಇದು ಯಾವುದೋ ಒಂದು ಭಾಗವತ ಪುರಾಣದಲ್ಲಿ ಕತೆ ಬಿಟ್ಟಿದ್ದಾರೆ, ಕತೆ ಕಟ್ಟಿದ್ದಾರೆ ಅಂತೆಲ್ಲ ಹೇಳ್ಬಹುದು. ನೋಡಿ, ಕೆಲವರೆಲ್ಲನು ಹೆಂಗೆ ನಂಬುವುದು ಅಂತ ಕೂಡ ಪ್ರಶ್ನೆ ಮಾಡ್ಬೋದು. ನೋಡಿ, ಇವತ್ತು ಕೂಡ ನಮ್ಮ ಗಿರಿಧಾರಿ ನಮ್ಮ ದೇವಸ್ಥಾನದಲ್ಲಿ ತನ್ನ ನೋಡಿ ಭಕ್ತರ ಜೊತೆಗೆ ಹೆಂಗೆ ತನ್ನ ಮಾಧುರ್ಯ ಒಂದು ಲೀಲೆಗಳನ್ನ ತೋರಿಸ್ತಿದ್ದಾನೆ, ತನ್ನ ಸಂಬಂಧವನ್ನ ತೋರಿಸ್ತಿದ್ದಾನೆ ಅಂತದ್ದು ಬಹಳಷ್ಟು ಉದಾಹರಣೆಗಳ ಮುಖಾಂತರ ನಾವು ತಿಳ್ಕೊಬಹುದು. ನೋಡಿ, ನಿಮ್ಮ ರಾಧಾ ಗೋಪಿನಾಥ್ ಸರ್ಕಲ್ ಅಲ್ಲೇ ಭೂಪತಿ ಪ್ರಭು, ಭೂಪಾಲಕ ಪ್ರಭು ಇದ್ದಾರೆ. ಭೂಪಾಲಕ ಪ್ರಭು ಇಲ್ಲಿದ್ದಾರ? ಹರೇ ಕೃಷ್ಣ. ಅರಿಯುವುದು ಇದಾರೆ ಪ್ರಭು. ಇದಾರೆ ಪ್ರಭು. ಓಕೆ. ನೋಡಿ, ಒಂದ್ ಸರ್ತಿ ನಮ್ಮ ಗ್ರೂಪ್ ಅಲ್ಲಿ, ಭಕ್ತವತ್ಸಲ ಗ್ರೂಪ್ ಅಲ್ಲಿ ಒಬ್ರು ಬಿಂದು ಮಾತಾಜಿ ಅಂತ ಒಬ್ರು ಇದ್ದಾರೆ ನೋಡಿ. ಆ ಮಾತಾಜಿ ಅವ್ರದ್ದು ಒಂದು ಹವ್ಯಾಸ, ಒಂದು ಹಾಬಿ ಏನಂತಂದ್ರೆ, ಅವರು ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ಬೈ ಪ್ರೊಫೆಷನ್. ಅವ್ರಿಗೊಂದು ಹಾಬಿ ಏನಂತಂದ್ರೆ, ಈ ಪ್ರಭು ಟೈಮ್ ಇದೆಯಾ ಪ್ರಭು? ಡು ಯು ಹ್ಯಾವ್ ಟೈಮ್? ದಯವಿಟ್ಟು ಕಂಟಿನ್ಯೂ ಮಾಡಿ ಪ್ರಭು. ನೋಡಿ, ಅವ್ರಿಗೆ ಒಂದು ಹವ್ಯಾಸ ಏನಂದ್ರೆ ಸ್ವೆಟರ್ ಮಾಡುವಂಥದ್ದು, ಉಲ್ಲನ್ ದಾರದಲ್ಲಿ ಸ್ವೆಟರ್ಗಳು ಮಾಡೋದು. ನೋಡಿ, ಅವರು ಯಾರ್ಯಾರಿಗೋ ಮಾಡ್ಕೊಡ್ತಾ ಇದ್ರು, ಕೇಳಿದವ್ರಿಗೆಲ್ಲ, ಅವ್ರಿಗೆ ಪರಿಚಯಿಸಿದ್ರು, ಗೊತ್ತಿರೋರು ಯಾರು ಕೇಳ್ತಾರೆ ಅವ್ರಿಗೆಲ್ಲ ಸ್ವೆಟರು, ಶಾಲು ಎಲ್ಲ ಉಲ್ಲನಲ್ಲಿ ನೇಯ್ದು ಮಾಡಿ ಕೊಡೋದು. ಇವರು ಮಾತಾಜಿ ಒಂದ್ಸತಿ ಬಂದು ಗಿರಿಧಾರಿ ಮುಂದೆ ನಿಂತ್ಕೊಂಡು, ನೋಡಿ, ನಾನು ಯಾರ್ಯಾರಿಗೋ ಹೊಲ್ದು ಕೊಡ್ತೀನಿ, ನಿನಗ್ ಹೊಲ್ದು ಕೊಡುವಂತ ಭಾಗ್ಯ ನನಗೆ ಯಾವಾಗಪ್ಪ ಬರುತ್ತೆ ಅಂತ ಹೇಳಿ ಬಹಳ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ರಂತೆ. ಅವ್ರ ಪ್ರಾರ್ಥನೆ ಸಲ್ಲಿಸಿ ಅವ್ರ ಆಚೆ ಬರ್ತಿದ್ದಾರೆ. ನಮ್ಮ ಭೂಪಾಲಕ ಪ್ರಭುಜಿಯವರು ಬಂದು, ಮಾತಾಜಿ, ನೀವು ವೈ ಡೋಂಟ್ ಯು ಮೇಕ್ ಒನ್ ನೈಸ್ ಶಾಲು ಫಾರ್ ಗಿರಿಧಾರಿ ಅಂತ ಕೇಳಿದ್ರಂತೆ. ಇವ್ರು ಮಾತಾಜಿಯವ್ರಿಗೆ ಆಶ್ಚರ್ಯ, ಇದೆಂಗಿದು, ಗಿರಿಧಾರಿಗೆ ನಾನು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ನೋಡಿ, ಆ ಪ್ರಾರ್ಥನೆ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಕ್ಷಣದಲ್ಲಿ ಒಬ್ಬ ಭಕ್ತ ಬಂದು ಕೇಳ್ತಿದ್ದಾರೆ ಗಿರಿಧಾರಿಗೆ, ನಮ್ಮ ಸ್ವಾಮಿಗೆ ಹೊಲ್ಕೊಡಿ, ಹೊಲ್ಕೊಡ್ಬೋದು, ನೀವು ಹೊಲ್ಕೊಡಿ ಅಂತ ಕೇಳ್ತಿದ್ದಾರೆ. ಮಾತಾಜಿಯವ್ರಿಗೆ ನೀವು ಕಲ್ಪನೆ ಮಾಡ್ಕೊಳ್ಳೋ ಸಂದರ್ಭ ಹೆಂಗಿರುತ್ತೆ, ಕಳಕಳ ಕಣ್ಣೀರು ಬಂದ್ಬಿಡ್ತಂತೆ ಅವ್ರಿಗೆ, ಆ ಒಂದು ಆನಂದ ಬಾಷ್ಪ. ಮತ್ತೆ ಪ್ರಭುಜಿಯವ್ರು ಕರ್ಕೊಂಡೋಗಿ ರಾಧಾಪ್ರಿಯ ಮಾತಾಜಿಯವ್ರು ಪರಿಚಯ ಮಾಡಿಕೊಟ್ಟು, ನಮ್ಮ ಮಂದಿರದ ಅಧ್ಯಕ್ಷರ ಶ್ರೀಮತಿಯವರು ನೋಡಿ, ಅಲ್ಲಿ ನೋಡಿ, ಅವ್ರಿಗೆ ಅದರ ಅಳತೆಯನ್ನ ತಗೊಂಡು, ಎಷ್ಟು ಸೈಜ್ ಎಲ್ಲ ತಗೊಂಡು ಮಾತಾಜಿಯವರು ಅದನ್ನ ತಯಾರಿ ಮಾಡಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿ ಅದನ್ನ ಅರ್ಪಣೆ ಮಾಡಿಸ್ತಾರೆ. ನೋಡ್ರಿ, ಈ ತರದೆಲ್ಲ ದಿವ್ಯ ಲೀಲೆಗಳಾಗ್ತಿದ್ದಾವೆ. ಗಿರಿಧಾರಿ ಒಂದು ಮಾರ್ಬಲ್ ಕಲ್ಲಲ್ಲ ನೋಡಿ. ಗುರು ಮಹಾರಾಜ್ ಹೇಳದು ಸ್ಥಾಪನೆ ಮಾಡಿದಾಗ ನಮ್ಮ ಹೆಡ್ ಪೂಜಾರಿ ನೋಡಿ, ನಮ್ಮ ಆಗಿನ ಕಾಲದಲ್ಲಿ ಇದ್ದಂತ ಇವರು ಯಾರು, ಕರುಣಾ ಸಿಂಧು ಪ್ರಭುಜಿ ಇವ್ರಿಗೆ ಹೇಳ್ದಂತೆ, ನಮ್ಮ ಶ್ರೀ ವಿಗ್ರಹಗಳನ್ನ ಹೆಂಗ್ ನೋಡ್ಕೋಬೇಕು ನೀನು ಅಂತಂದ್ರೆ, ಅವು ಕಲ್ಲಿನ ಮೂರ್ತಿ ವಿಗ್ರಹಗಳಲ್ಲ, ಸ್ವಯಂ ಸ್ವಾಮಿನೇ ಅಲ್ಲಿದ್ದಾನೆ ಅಂತ ನೀನು ಸೇವೆ ಮಾಡ್ಬೇಕು ಅಂತ ಹೇಳೋದ್ರಂತ ನೋಡಿ. ಇದು ಕಲ್ಲಿನ ಶ್ರೀ ವಿಗ್ರಹ ಅಲ್ಲ, ಸ್ವಯಂ ಸ್ವಾಮಿ ಅಲ್ಲಿದ್ದಾನೆ ಅನ್ನೋ ತರ ನೀವು ಸೇವೆ ಮಾಡ್ಬೇಕು ಅನ್ನೋ ತರ ಅದೇ ಅಂತ ಹೇಳಿ ನೋಡಿ. ಹಂಗೆ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಇಲ್ಲಿ ಬಂದವರು ಹಿಂಗೆ ಒಂದು ವಿಶೇಷವಾದಂತ ಅನುಭವ. ಬಟ್ ಅದೇ ತರ ನಮ್ಮ ಕೊರೋನಾ ಹಿಂದಿನ ಒಂದು ಬ್ರಹ್ಮೋತ್ಸವದಲ್ಲಿ ಹಿಂದಿನ ವರ್ಷದ ಬ್ರಹ್ಮೋತ್ಸವದಲ್ಲಿ ಏನಾಯ್ತು ಅಂದ್ರೆ, ನಾವೆಲ್ಲರೂ ಕೆಲವರು ಮೀಟಿಂಗ್ ಅಲ್ಲಿ ಇದ್ದವರು ಇಲ್ಲಿ ಇರ್ಬೋದು. ವರದಕೃಷ್ಣ ಪ್ರಭು ಅವರು ಕರೆದು ಬ್ರಹ್ಮೋತ್ಸವ ಮಾಡ್ಬೇಕಾದ್ರೆ ನಮ್ ಗಿರಿಧಾರಿಗೆ ಇಷ್ಟನೇ ವರ್ಷ ಆಯ್ತು, ಒಂದು ವಿಶೇಷವಾದಂತ ಲೀಲೆ ಆಯ್ತು ನನಗೆ, ಸ್ವಾಮಿ ನನಗೆ ನಿಮ್ ಜೊತೆ ಹಂಚ್ಕೊಳ್ತಿದೀನಿ ಅಂತ ಹೇಳಿ ಮೀಟಿಂಗ್ ಅಲ್ಲಿ ಹೇಳಿದ್ರು. ಏನಂದ್ರೆ ನೋಡಿ, ನಮ್ ದೇವಸ್ಥಾನ ಇರೋದು ಕೆರೆಯಲ್ಲಿ ನೋಡಿ. ಕೆರೆ ಅಂತಂದ್ರೆ ನಿಮ್ಗೆ ಗೊತ್ತು, ಕೆಸರು ಇರ್ತದೆ ನೋಡಿ. ಅಲ್ಲಿ ಹಾಕಿರುವಂತ ಬೋರ್ವೆಲ್ ಅಲ್ಲಿ ಹೊಂಡ ನೀರು, ಮಡ್ಡಿ ವಾಟರ್ ನೋಡಿ, ನೀರ್ ಬರಕ್ಕೆ ಮೊದ್ಲು ಚೆನ್ನಾಗಿತ್ತು, ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಬರಕ್ ಶುರು ಆಗ್ಬಿಡ್ತು. ಹಿಂಗ ಆಗೋಯ್ತಲ್ಲ ಅಂತೇಳಿ
ಅದು ಎಲ್ಲ ಬ್ಲಾಕೇಜ್ ಆಗಿ ಆ ಪಂಪ್ ಸಮೇತ ಹಾಳಾಗೋಯ್ತು ನೋಡಿ, ಅದು ಆಗೋಯ್ತು. ಇನ್ನೊಂದು ಬೋರ್ ಹಾಕ್ಸಿದ್ರೆ ಇನ್ನೊಂದು ಹಂಗೆ ಆಗತ್ತೆ ನೋಡ್ರಿ. ಇನ್ನೊಂದು ಹಾಕ್ಸಿದ್ರೆ ನೋಡ್ರಿ ಇದು ಕೂಡ ಹಂಗೆ ಆಗಕ್ಕೆ ಶುರು ಆಗ್ಬಿಡ್ತು. ಪ್ರಭುಜಿಯವರಿಗೆ ಬಹಳ ಕಷ್ಟ ಆಯ್ತು, ಬಹಳ ಬೇಸರ ಆಯ್ತು. ಇದು ಹೆಂಗೆ ದೇವಸ್ಥಾನ ನಡೆಸೋದು, ನೀರ್ನ ಕೊಂಡು ಮಾಡಕ್ಕಾಗತ್ತಾ ಅಂತೇಳಿ ಅವ್ರ ಏನ್ ಮಾಡಿದ್ರು, ಒಂದು ಗ್ಲಾಸ್ ಅಲ್ಲಿ ಆ ಕೆಸರು ನೀರ್ನ ತರಿಸಿ ಪೂಜಾರಿನ ಕರೆಸಿ ಹೋಗಿ ಗಿರಿದಾರಿಗೆ ಆಫರ್ ಮಾಡು, ಗಿರಿದಾರಿಗೆ ಗೊತ್ತಾಗ್ಲಿ ನಮ್ ಕಷ್ಟ ಏನು ಅಂತ ಹೇಳಿದ್ರೆ ನೋಡ್ರಿ ಅವ್ರು ಹಂಗೆ ತಗೊಂಡೋಗಿ ಅವರು ಅರ್ಪಣೆ ಮಾಡಿದ್ದಾರೆ. ಅರ್ಪಣೆ ಮಾಡಿದ ಕೆಲವೇ ಗಂಟೆಗಳಲ್ಲೇ ಆ ಹೊಂಡ ಕೆಸರು ನೀರ್ ಬರ್ತಿತ್ತು, ಎಲ್ಲ ಶುದ್ಧ ನೀರ್ ಬರಕ್ ಶುರು ಆಗ್ಬಿಡ್ತಂತೆ. ಪೂಜೆಯವರಿಗೆ ಗಿರಿದಾರಿ ಸ್ಪಂದನೆ ನೋಡಿ, ನಾನು ಇದೀನಿ, ನಾನ್ ನಿಮಗ್ ರಕ್ಷಣೆ ಕೊಡ್ತೀನಿ, ನೀವು ನಮ್ ಸೇವೆ ಮಾಡ್ರಿ, ನಿಮ್ಗೇನೇ ದುಃಖ ಆತಂಕ ಆದ್ರೆ ನಾನು ಸ್ಪಂದಿಸ್ತೀನಿ ಅಂತ ಹೇಳುವಂತ ಒಂದು ಲೀಲೆ ನೋಡಿ. ಈ ತರದೆಲ್ಲನೂ ಇವತ್ತು ಕೂಡ ನಮ್ ಗಿರಿದಾರಿ ನಡೆಸ್ತಿದ್ದಾನೆ. ಹಂಗಾಗಿ ನಮಗೂ ಗಿರಿದಾರಿಗೂ ಬಹಳ ವಿಶೇಷವಾದಂತ ಸಂಬಂಧ. ನಾವೆಲ್ಲ ಗಿರಿದಾರಿ ಪರಿವಾರ ನೋಡಿ. ನಮ್ದು ಗೋವರ್ಧನ ಗಿರಿ ಲೀಲೆಯಲ್ಲಿ ಹಿಂದಿನ ಕಾಲದಲ್ಲಿ ಮಾಡದಂತ ಆ ಲೀಲೆ ಅಲ್ಲ, ಇವತ್ತು ಕೂಡ ಸ್ವಾಮಿ ಈ ಲೀಲೆಗಳನ್ನೆಲ್ಲ ನಡೆಸ್ತಿದ್ದಾನೆ ಅನ್ನುವಂಥದ್ದು ವಿಶೇಷ. ಈ ಪರಿವಾರಕ್ಕೆ ಸೇರಿರುವಂತ ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು ನೋಡ್ರಿ. ಹಂಗೇನೆ ನಮ್ಗೆ ಈ ಸ್ವಾಮಿ ಕೃಪೆ ಇದೆಲ್ಲ ಯಾವಾಗ ಸಿಗತ್ತೆ ಅಂತಂದ್ರೆ, ವಿಶೇಷವಾಗಿ ಸ್ವಾಮಿ ಆಶ್ರಯ ಹಂಗೆ ತಗೊಂಡ್ರು ನಾವು ವೆರಿ ಹೈ ಪವರ್ ವೋಲ್ಟೇಜ್ ಹಂಗೋಗಿ ನಾವು ಸ್ವಾಮಿ ಆಶ್ರಯ ನೇರವಾಗಿ ತಗೊಳಕ್ ಭಗವದ್ಗೀತೆ ಸ್ವಾಮಿ ಹೇಳ್ತಾನೆ, ಯಾರು ನನ್ನ ಭಕ್ತರೋ ಅವರು ನನ್ನ ಭಕ್ತರು ಅಂತ ಹೇಳ್ತಾನೆ. ಅದಕ್ಕೆ ಶ್ರೀ ವೈಷ್ಣವರು ಹೇಳ್ತಾರೆ, ಅಡಿಯಾರ್ ತಮ್ಮಡಿಯಾರ್ ಅಂತ ಹೇಳ್ತಾರೆ ಅವ್ರು. ಅಲ್ವಾ ಪ್ರಭು? ಪ್ರಭುಜಿಯವರೇ, ನೋಡಿ ಹಂಗೆ ಅಡಿಯನ್ ಅಲ್ಲಿ ದಾಸ ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ನೇರವಾಗಿ ಸ್ವಾಮಿಗೆ ನೇರವಾಗಿ ಹಾಕಕ್ಕಾಗಲ್ಲ, ಭಕ್ತರ ತಂತ್ರ. ಅದಕ್ಕೋಸ್ಕರ ನನಗೆ ಇವತ್ತು ಅವಕಾಶ ಕೊಟ್ಟಂತ ರಾಧಾ ಗೋಪಿನಾಥ್ ಸರ್ಕಲ್ ತಮ್ಮೆಲ್ಲ ಭಕ್ತರಿಗೆ ನಾನು ವಿಶೇಷವಾದಂತ ಧನ್ಯವಾದವನ್ನ ನಾನು ಅರ್ಪಣೆ ಮಾಡ್ತೀನಿ. ನಮ್ಮ ಗಿರಿದಾರಿಗೂ ಗೋವರ್ಧನ ಗಿರಿ ಲೀಲೆಗೂ ಇರುವಂತ ಒಂದು ವಿಶೇಷವಾದಂತ ಒಂದು ಸಂಬಂಧ ನೋಡಿ. ಇವತ್ತು ಒಂದು ನನಗೂ ಕೂಡ ಜ್ಞಾಪಿಸ್ಕೊಳ್ಳುವಂತ ಒಂದು ಸದಾವಕಾಶ ಸಿಕ್ತು. ಯಾರಾದ್ರೂ ಏನಾದ್ರೂ ತಿದ್ದಿ ಹೇಳುವಂಥದ್ದು ಅಥವಾ ತಮ್ಮ ಅನುಭವ ಹೇಳುವಂಥದ್ದು ಅಥವಾ ಏನಾದ್ರು ಪ್ರಶ್ನೆ ಇದ್ರೆ, ಏನಾದ್ರು ಅವಕಾಶ ಇದ್ರೆ ಕೇಳ್ಬೋದು. ಪ್ರಭುಜಿ ಅವಕಾಶ ಇದೆಯಾ? ಸಮಯ ಇದೆಯಾ? ಇದೆ ಪ್ರಭು, ಇದೆ. ಹರೇ ಕೃಷ್ಣ. Hare Krishna, Prabhu. ಹರೇ ಕೃಷ್ಣ ಮಾತಾಜಿ. Prabhu, for your wonderful class. Prabhu, you were mentioning that Govardhan's size was reduced. If you can tell the numbers in English, in Kannada, I couldn't catch it up. Okay. See, this size is actually 115 kilometer the length. Okay. 115 into 72 into 29. This is the dimension, Mataji. This was in the earlier time when Govardhan Giri took birth and Lord Krishna did his Leela. So it was cursed by Pulastya Muni. Actually, Govardhana Giri, just to fill the gap, when Krishna wants to appear in the earthly planet, he requests Radharani, informs that we have to appear on the earthly planet, and she requests Krishna specially that I cannot come. ನಾನು ಅಲ್ಲಿ ಬರಬೇಕು ಅಂತಂದ್ರೆ ಒಂದು ಕಂಡೀಷನ್ ಏನಂತಂದ್ರೆ, ನನಗೆ ಗೋವರ್ಧನ ಗಿರಿ ಅಲ್ಲಿ ಇರ್ಬೇಕು, ಯಮುನಾ ನದಿ ಅಲ್ಲಿ ಇರ್ಬೇಕು, ಮತ್ತೆ ಈ ಬ್ರಜಧಾಮ ಅಲ್ಲಿ ಇರ್ಬೇಕು ನೋಡಿ, ಅಲ್ಲಿದ್ರೆ ನಾನು ಬರ್ತೀನಿ ಅಂತ. ಇದೆಲ್ಲ ಭೂಮಿ. ಹಂಗೆ ಕೃಷ್ಣ ಹೇಳ್ತಾನೆ ಅಲ್ಲ, ಈಗಾಗ್ಲೇ ನಾನು ಇವ್ರನ್ನೆಲ್ಲ ಕಳ್ಸ್ಕೊಟ್ಟು ಮಾಡಿದ್ವಿ, ಇವೆಲ್ಲ ಆಗ್ಲಿ ಅಂತ ನೋಡ್ರಿ. ಗೋವರ್ಧನ ಗಿರಿ ಮಗ. ದ್ರೋಣಾಚಲ ಗೊತ್ತಾ? ಇದೆ ದ್ರೋಣಾಚಲ ಗಿರಿಯರಪ್ಪ ಅಂತ ನೋಡ್ತಿದ್ದೆ. ಇದೆಯಂತೆ ದ್ರೋಣಾಚಲಂ ಅಂತ ಹೇಳಿ ನಂದ್ಯಾಲದಲ್ಲಿ ಆಂಧ್ರ ಪ್ರದೇಶ. ಅದರ ಮಗ. ಈತನ ಒಂದು ವಿಶೇಷ ಗುಣವನ್ನು ನೋಡಿ ಮುನಿಗಳು
ಎತ್ಕೊಂಡು ಹೋಗಿ ಅಲ್ಲಿಟ್ಕೊಂಡು ಧ್ಯಾನ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. Hare Krishna. We'll wait for Prabhu's coming back. ಹರೇ ಕೃಷ್ಣ. Hare Krishna. ಒಂದ್ ಕಂಡೀಷನ್ ಏನ್ ಹೇಳಿರ್ತಾರೆ, ಹಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಗೋವರ್ಧನನನ್ನ ಪುಲಸ್ತ್ಯರು ಇದು ಒಂದ್ ಕಂಡೀಷನ್, ನೀನ್ ಎಲ್ಲಿಟ್ರೋ ಅಲ್ಲಿಂದ ಮೇಲೆ ಎತ್ಕೊಳಕ್ ಆಗಲ್ಲ ಅಂತ ನೋಡ್ರಿ. ಹಂಗೆ ಎತ್ಕೊಂಡು ಹೋಗ್ತಾ ಬರ್ತಿರ್ಬೇಕಾದ್ರೆ ಅವರು ಮಥುರಾ ಮುಖಾಂತರ, ವೃಂದಾವನದ ಮುಖಾಂತರ ವಾರಣಾಸಿಗೆ ಹೋಗುವಂತ ಪ್ರಯತ್ನ. ಬಟ್ ಅಲ್ಲಿ ಅವರು ಒಂದ್ ಸಂದರ್ಭದಲ್ಲಿ ಸ್ನಾನ ಮಾಡಕ್ ಅಲ್ಲಿ ಇಡ್ಬೇಕಾಗತ್ತೆ, ಯಮುನಾ ನದಿಯಲ್ಲಿ. ಅಲ್ಲಿ ಇಡ್ತಾರೆ, ಮತ್ತೆ ಮೇಲೆ ಎತ್ಕೊಳಕ್ ಆಗಲ್ಲ ನೋಡಿ. ಇದು ಭಗವಂತನ ಇಚ್ಛೆ ನೋಡಿ. ಆ ಸಂದರ್ಭದಲ್ಲಿ ಇದ್ದಂತ ಒಂದು ವಿಸ್ತರಣೆ, ದ ಡೈಮೆನ್ಷನ್ ಅಟ್ ದಟ್ ಟೈಮ್ ವಾಸ್ 115 into 72 into 29. Mataji noted? 115 into 72 into 29. Now the dimension has reduced. Then now Pulastya got angry. Now he curses him that every year you will reduce of the size of one mustard seed. So that's why actually mustard seed size every year actually Govardhanagiri is reducing his size. So now he has come down to that the dimension of 23 kilometers. Yes, Prabhu. Thank you so much. Hare Prabhu. Krishna. Hare Krishna. Hare Krishna. Now is in the size of just 23 kilometer distance, and stature is very less. It is just 80 feet. Height is just 80 feet, and the length, it is 23 kilometer. So that's the parikrama walking path we go. So Mataji, this is ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? Prabhuji, Hare Krishna, Dandavat Pranam Prabhuji. Hare Krishna. Thank you for that wonderful class. So actual height was 77 kilometers, right, Prabhu? It was 115 kilometer height, Prabhu, height. Size, length. Height was 72 kilometer height. Height was 72 kilometer. Width was 29 kilometer. Okay. Length was 100 kilometer. Yeah. Okay. So it was such a lengthy 115 kilometer. Height was 72. Width was 29. So very Hare Krishna. Hare Krishna, Prabhu. Yes, Prabhuji, you are audible, Prabhu. Prabhuji, ತುಂಬಾ ಧನ್ಯವಾದಗಳು Prabhuji. It's a very nice class, Prabhuji. Prabhuji, I am also associated with the same profession, Prabhu. I am also serving farming community, Prabhu. Somebody can Prabhu. Hare Krishna. Gaurish Prabhu, we are unable to hear you. Hare Krishna. Prabhuji, audible, Prabhuji. Hare Krishna, Prabhu. Yes, Prabhuji, now please go. Hare Krishna. Prabhuji, now. Yes, I am hearing you, Prabhu. Please tell. Heli, Prabhu. Prabhu, Prabhuji, class bada ಚೆನ್ನಾಗಿತ್ತು Prabhuji. Regarding not able to hear, Prabhu. Not able to hear. Gaurish Krishna, Prabhu, you are ಕೇಳಿಸ್ತಿಲ್ಲ. muted.